ಹಲೋ ಗಾಯ್ಸ್, ಕೈಯಲ್ಲಿ ಟೆಸ್ಟರ್ ಇಟ್ಕೊಂಡಿದ್ದೇನೆ. ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟನ್ನ ತಿಳ್ಕೊಳ್ಳೋಣ. ಮತ್ತು ಯಾಕೆ ಹೀಗಾಯ್ತು ಅನ್ನೋದಕ್ಕೆ ರೀಸನ್ ನಿಮಗೆ ಇವತ್ತಿನ ಲೆಕ್ಚರಲ್ಲಿ ಸಿಗುತ್ತೆ. ಒಂದು ಸ್ವಲ್ಪ ಡಾರ್ಕ್ ಇರೋ ಜಾಗಕ್ಕೆ ಬಂದಿದ್ದೇನೆ, ಯಾಕಂದ್ರೆ ಟೆಸ್ಟರ್ನ ಲೈಟ್ ನಿಮ್ಗೆ ಕ್ಲಿಯರ್ ಆಗಿ ಕಾಣಲಿ ಅನ್ನೋ ಉದ್ದೇಶದಿಂದ ಟೆಸ್ಟರ್ ನಲ್ಲಿ ಹಾಕೋತಿದ್ದೇನೆ. ಸ್ವಿಚ್ ಅನ್ನ ಆನ್ ಮಾಡ್ತೇನೆ, ಟೆಸ್ಟರ್ ಗ್ಲೋ ಆಗುತ್ತೆ. ಯಾಕೆ? ಇಲ್ಲಿ ಪವರ್ ಸಪ್ಲೈ ಕರೆಕ್ಟ್ ಆಗಿದೆ, ಹೀಗಾಗಿ ಟೆಸ್ಟರ್ ಗ್ಲೋ ಆಗ್ತಾ ಇದೆ. ಸರಿನಾ? ಇವಾಗ ನೀವು ಒಂದ್ ಸ್ವಲ್ಪ ಥಿಂಕ್ ಮಾಡಿ. ಒಂದ್ ಎಂಡ್ ಅನ್ನ ನಾನು ಇಲ್ಲಿ ಕೊಟ್ಟಿದ್ದೇನೆ. ಈಗ ಯಾವ್ದಾದ್ರು ಒಂದು ಇಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ ಆನ್ ಆಗ್ಬೇಕಂದ್ರೆ ಎರಡು ಎಂಡ್ ಇರಬೇಕು, ಹೌದಾ? ಕರೆಂಟ್ ಕರೆಕ್ಟ್ ಆಗಿ ಅದ್ರಲ್ಲಿ ಸಪ್ಲೈ ಆಗಬೇಕು, ಕರೆಂಟ್ ಅದ್ರಲ್ಲಿ ಹರಿಬೇಕಂದ್ರೆ ಎರಡು ಎಂಡ್ ಇರಬೇಕು. ಆ ಎರಡು ಎಂಡ್ ಸರ್ಕ್ಯೂಟ್ ಕನೆಕ್ಟ್ ಇರಬೇಕು. ಸರ್ಕ್ಯೂಟ್ ಕಂಪ್ಲೀಟ್ ಆದಾಗ ಮಾತ್ರ ಬಲ್ಬ್ ಗ್ಲೋ ಆಗೋದಕ್ಕೆ ಸಾಧ್ಯ. ಬಟ್ ನಾನು ಒಂದ್ ಎಂಡ್ ಅನ್ನು ಮಾತ್ರ ಇಲ್ಲಿ ಕೊಡ್ತಿದ್ದೇನೆ, ಬಲ್ಬ್ ಗ್ಲೋ ಆಗ್ತಾ ಇದೆ. ಇನ್ನೊಂದು ಎಂಡ್ ಎಲ್ಲಿ? ಹಾಗಾದ್ರೆ ಇನ್ನೊಂದು ಎಂಡ್ ಎಲ್ಲಿ ಅಂತ ತೋರಿಸ್ಲಾ? ಕೈ ಬಿಡ್ತೇನೆ ನೋಡಿ, ಬಲ್ಬ್ ಆಫ್ ಆಗುತ್ತೆ. ಕೈ ಟಚ್ ಮಾಡ್ತೀನಿ, ಬಲ್ಬ್ ಆನ್ ಆಗುತ್ತೆ. ಕೈ ಬಿಡ್ತೀನಿ, ಬಲ್ಬ್ ಆಫ್ ಆಗುತ್ತೆ. ಅಂದ್ರೆ ಸರ್ಕ್ಯೂಟ್ ಹೇಗ್ ಕಂಪ್ಲೀಟ್ ಆಗ್ತಾ ಇದೆ? ಇಲ್ಲಿ ಸರ್ಕ್ಯೂಟ್ ಇಲ್ಲಿಂದ ಬಂದಿದೆ, ಒಂದ್ ಎಂಡ್ ಇಲ್ಲಿದೆ, ಪವರ್ ಸಪ್ಲೈ ಆಗಿದೆ. ಇನ್ನೊಂದು ಎಂಡ್ ಅನ್ನ ನಾನು ಕೈ ಟಚ್ ಮಾಡಿದ್ದೇನೆ, ಅಂದ್ರೆ ನನ್ನ ಬಾಡಿ ಮೂಲಕ ಗ್ರೌಂಡ್ಗೆ ಹೋಗಿ ಸರ್ಕ್ಯೂಟ್ ಕಂಪ್ಲೀಟ್ ಆಗ್ತಾ ಇದೆ. ಇದ್ರ ಅರ್ಥ ಏನು? ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ, ನನ್ನ ಬಾಡಿ ಮೂಲಕ ಕರೆಂಟ್ ಹರಿದು ಇಲ್ಲಿ ಬಲ್ಬ್ ಗ್ಲೋ ಆಗ್ತಾ ಇದೆ ಅನ್ನೋದು. ಹಾಗಾದ್ರೆ ಈ ಕರೆಂಟ್ ನನ್ನ ಬಾಡಿ ಮೂಲಕ ಹರಿತಾ ಇದೆ ಅಂದ್ರೆ ನಾನು ಯಾಕೆ ಸತ್ತೋಗಿಲ್ಲ, ನಂಗೆ ಯಾಕೆ ಏನೂ ಆಗಿಲ್ಲ? ರೀಸನ್ ಇವತ್ತಿನ ಲೆಕ್ಚರ್ ಅಲ್ಲಿ ಸಿಗತ್ತೆ. ಹೌಸ್ ದ ಜೋಶ್, ಹೌಸ್ ದ ಜೋಶ್, ಜೈ ಶಂಭೋ. ಕಲಿಯುಗ ಕ್ಲಾಸಸ್ಗೆ ಸ್ವಾಗತ. ನಾನು ನಿಮ್ಮ ಫೇವರೇಟ್ ಫಿಸಿಕ್ಸ್ ಟೀಚರ್ ಶ್ರೀವತ್ಸ. ನಾವು ಇವತ್ತು 3ನೇ ಚಾಪ್ಟರ್ ನ 4ನೇ ಟಾಪಿಕ್ 3.4 NCERT ಪ್ರಕಾರ ಒಂದೊಂದು ಟಾಪಿಕ್ ಮೇಲೆ ಸಪರೇಟ್ ಆಗಿರೋ ವಿಡಿಯೋ ಇದೆ. ಇವತ್ತು ಮಾಡ್ತಿರೋದು ಟಾಪಿಕ್ 3.4 ಓಮ್ಸ್ ಲಾ ಬಗ್ಗೆ ಕಲಿತಾ ಇದ್ದೇವೆ. ಆಲ್ರೆಡಿ 10th ಅಲ್ಲಿ ಇದನ್ನು ಕಲಿತಾ ಇರ್ತೀರಾ. ಅದ್ರದ್ದೇ ಒಂದ್ ಸ್ವಲ್ಪ ಎಕ್ಸ್ಟೆಂಡೆಡ್ ವರ್ಷನ್ ಇಲ್ಲಿದೆ. ಸರಿನಾ? ನಿಮ್ ಬೋರ್ಡ್ ಎಕ್ಸಾಮ್ ದೃಷ್ಟಿಯಿಂದ ಬಂದ್ರೆ ಓಮ್ಸ್ ಲಾ ಸ್ಟೇಟ್ಮೆಂಟ್ ಹೇಳಿ ಅಂತ ಕೇಳ್ತಾರೆ. ಇದೇ ರೀತಿ ಬೇಸಿಕ್ ಕ್ವಶನ್ ಇರುತ್ತೆ. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಒಂದು ಡಿರೈವೇಶನ್ ಇದೆ. ಇದು ಒಂದ್ ಸ್ವಲ್ಪ ಓಮ್ಸ್ ಲಾ ನಿಂದ ಒಂದ್ ಸ್ವಲ್ಪ ಎಕ್ಸ್ಟೆಂಡೆಡ್ ವರ್ಷನ್. ಈ ಡಿರೈವೇಶನ್ ಇರೋದು ಕರೆಂಟ್ ಡೆನ್ಸಿಟಿ ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ನ ರಿಲೇಷನ್, ಈ ರೀತಿ ಒಂದು ಡಿರೈವೇಶನ್ ಇದೆ. ಆ ಡಿರೈವೇಶನ್ ಅನ್ನು ಕೂಡ ಮಾಡಿಸ್ತೇನೆ. ಸರಿನಾ? ಹೇಳಿರೋ ಎಲ್ಲಾ ಅಂಶಗಳು ಸೀದಾ ನಿಮ್ ತಲೆಗೆ ಹೋಗ್ಬೇಕು, ಆ ರೀತಿಲಿ ಪಾಠ ಮಾಡ್ತೇನೆ. ಬನ್ನಿ ಈಗ ಓಮ್ಸ್ ಲಾ ಅನ್ನ ನೋಡೋಣ. ಸರಿನಾ? ಓಮ್ಸ್ ಲಾ ನಲ್ಲಿ ಏನಿದೆ? ಸಿಂಪಲ್, ವೆರಿ ಸಿಂಪಲ್. ಇವಾಗ ನನ್ನ ಹತ್ರ ಒಂದು ಬ್ಯಾಟ್ರಿ ಇದೆ ಅಂತ ಇಟ್ಕೊಳ್ಳಿ. ಸರಿನಾ? ನನ್ನ ಹತ್ರ ಒಂದು ಬ್ಯಾಟ್ರಿ ಇದೆ. ಈ ಬ್ಯಾಟ್ರಿ ಇರೋದು 10 ವೋಲ್ಟ್ ಬ್ಯಾಟ್ರಿ ಇದೆ. ಸರಿನಾ? ಇದು ಪಾಸಿಟಿವ್ ಎಂಡ್, ಇದು ನೆಗೆಟಿವ್ ಎಂಡ್. ಸೊ ನಾನೇನ್ ಮಾಡ್ತೀನಿ, ನಿಮ್ ಮುಂದೆ ಧೈರ್ಯದಿಂದ ಬಂದು, ನೋಡ್ರಪ್ಪ, ನಾನು ಈ ಬ್ಯಾಟ್ರಿ ಪಾಸಿಟಿವ್ ಎಂಡ್, ಬ್ಯಾಟ್ರಿ ನೆಗೆಟಿವ್ ಎಂಡ್ ಅನ್ನ ಧೈರ್ಯದಿಂದ ಮುಟ್ತೀನಿ ಅಂತ ಹೇಳ್ತೀನಿ. ಸರಿನಾ? ಇವಾಗ ನಿಮಗ್ ಕರಿತೀನಿ, ಬಂದ್ರಪ್ಪ ನೀವು ಮುಟ್ರಿ ಅಂತ ಹೇಳ್ತೀನಿ. ಬಟ್ ಇಲ್ಲಿ ಒಂದು ಚಿಕ್ಕ ಟ್ವಿಸ್ಟ್ ಇಡ್ತೀನಿ. ಏನಪ್ಪಾ ಅಂದ್ರೆ, ಈ ಬ್ಯಾಟ್ರಿನ ನಾನು 10 ವೋಲ್ಟ್ ಇಡಲ್ಲ. ಈ ಸಲ ಬ್ಯಾಟ್ರಿನ ನಾನು 10,000 ವೋಲ್ಟ್ ಇಡ್ತೀನಿ. ನೀವು ಬನ್ನಿ, ಒಂದ್ ಕೈಯನ್ನ ಪಾಸಿಟಿವ್ ಮುಟ್ಟಿ ಇನ್ನೊಂದನ್ನ ನೆಗೆಟಿವ್ ಮುಟ್ಟಿ ಅಂದ್ರೆ ನೀವು ಬಂದು ಮುಟ್ತೀರಾ? ನನ್ನ ಪ್ರಶ್ನೆ ಇದು. ಮುಟ್ಟಲ್ಲ. ಯಾಕೆ ಮುಟ್ಟಲ್ಲ? ಯಾಕಂದ್ರೆ ಇಲ್ಲಿ ಜಾಸ್ತಿ ವೋಲ್ಟೇಜ್ ಇದೆ. ಫಸ್ಟ್ ನಾನು ಮುಟ್ಟಿದಾಗ ಏನಾಗಿತ್ತು? ನಾನು ಮುಟ್ಟಿದಾಗ ಕಮ್ಮಿ ವೋಲ್ಟೇಜ್ ಇತ್ತು. ಸೊ ವೋಲ್ಟೇಜ್ ಕಮ್ಮಿ ಇತ್ತು, ಆವಾಗ ಕರೆಂಟ್ ಕೂಡ ಕಮ್ಮಿ ಹರಿದಿತ್ತು ನನ್ನ ಬಾಡಿ ಮೂಲಕ. ಇವಾಗ ನಿಮಗ್ ಕರಿತೀನಿ, ವೋಲ್ಟೇಜ್ ಜಾಸ್ತಿ ಇದೆ. ಸೊ ವೋಲ್ಟೇಜ್ ಜಾಸ್ತಿ ಇರೋದ್ರಿಂದ ಸಪೋಸ್ ನೀವು ಇದನ್ನೇನಾದ್ರೂ ಟಚ್ ಮಾಡಿದ್ರಿ ಅಂತಂದ್ರೆ ನಿಮ್ ಬಾಡಿಲಿ ಹರಿಯೋ ಕರೆಂಟ್ ಕೂಡ ಜಾಸ್ತಿ ಆಗತ್ತೆ, ನೀವು ಅಲ್ಲೇ ಹೊಗೆ ಹಾಕ್ಸ್ಕೊಂತೀರಾ. ಹೀಗಾಗಿ ನೀವು ಬಂದು ಇದನ್ನು ಮುಟ್ಟೋ ಧೈರ್ಯ ಮಾಡಲ್ಲ. ಕರೆಕ್ಟಾ? ಸೊ ಇದೇ ವಿಷಯ ಈಗ ನೀವ್ ಏನು ಕಲ್ತ್ರಲ್ಲ, ಇದನ್ನೇ ಓಮ್ಸ್ ಲಾ ಅಂತ ಕರೆಯೋದು. ವೋಲ್ಟೇಜ್ ಕಮ್ಮಿ ಇದ್ರೆ ಕರೆಂಟು ಕಮ್ಮಿ ಇರುತ್ತೆ, ವೋಲ್ಟೇಜ್ ಜಾಸ್ತಿ ಆದ್ರೆ ಕರೆಂಟು ಜಾಸ್ತಿ ಆಗುತ್ತೆ ಒಂದು ಕಂಡಕ್ಟರ್ ನಲ್ಲಿ. ಸರಿನಾ? ಸೊ ವೋಲ್ಟೇಜ್ ಜಾಸ್ತಿ ಆದ್ರೆ ಕರೆಂಟ್ ಜಾಸ್ತಿ ಆಗುತ್ತೆ, ವೋಲ್ಟೇಜ್ ಕಮ್ಮಿ ಇದ್ರೆ ಕರೆಂಟ್ ಕಮ್ಮಿ ಇರುತ್ತೆ. ಇದನ್ನೇ ನಾವು ಫಿಸಿಕ್ಸ್ ಭಾಷೆಯಲ್ಲಿ ವೋಲ್ಟೇಜ್ ಈಸ್ ಪ್ರಪೋರ್ಷನಲ್ ಟು ಕರೆಂಟ್ ಅಂತೀವಿ. ಅಂದ್ರೆ ವೋಲ್ಟೇಜ್ ಹೆಚ್ಚಾದ್ರೆ ಅದು ಹೆಚ್ಚಾಗುತ್ತೆ, ಇದು ಕಮ್ಮಿ ಆದ್ರೆ ಅದು ಕಮ್ಮಿ ಆಗುತ್ತೆ ಅಂತ. ಸೊ ವೋಲ್ಟೇಜ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್ ಅಂತ ನಾವು ಹೇಳ್ತೀವಿ. ಈಗ ಇದು ಹೆಚ್ಚಾದ್ರೆ ಇದು ಹೆಚ್ಚಾಗುತ್ತೆ, ಇದು ಕಮ್ಮಿ ಆದ್ರೆ ಇದು ಕಮ್ಮಿ ಆಗುತ್ತೆ, ನಮ್ಗೆ ಗೊತ್ತಿದೆ. ಸೊ ಇದಕ್ಕೊಂದು ಮ್ಯಾಥಮೆಟಿಕಲ್ ರೂಪ ಕೊಡೋಣ, ಒಂದು ಇಕ್ವೇಶನ್ ಕೊಡೋಣ. ಸರಿನಾ? ವೋಲ್ಟೇಜ್ ಜಾಗದಲ್ಲಿ ವೋಲ್ಟೇಜ್ ಬರ್ಕೋತೀನಿ, ಕರೆಂಟ್ ಜಾಗದಲ್ಲಿ ಕರೆಂಟ್ ಬರ್ಕೋತೀನಿ. ಈ ಪ್ರಪೋರ್ಷನಾಲಿಟಿ ಚಿಹ್ನೆಯನ್ನ ತೆಗೆದು ಎರಡು ಈಕ್ವಲ್ ಅಂತ ಹೇಳ್ಬೇಕಂದ್ರೆ ನಾನೊಂದು ಕಾನ್ಸ್ಟೆಂಟ್ ಅನ್ನ ಹಾಕೋಬೇಕು. ಸೊ ಇದು ಈಕ್ವಲ್ ಅಂತ ಅಂತೀನಿ. ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಆಗಿ ಆರ್ ಅನ್ನ ಬರ್ಕೋತೀನಿ. ಇವಾಗ ನೀವು ಅನ್ಕೋಬಹುದು, ಆರ್ ಏನಪ್ಪಾ ಅಂತ. ಇದೇನು? ಇದೊಂದು ಸಿಂಪಲ್ ಸ್ಟೆಪ್. ಇದನ್ನ ತೆಗೆದು ಈಕ್ವಲ್ ಟು ಸೈನ್ ಹಾಕೋಬೇಕಂದ್ರೆ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಬರುತ್ತೆ ಪ್ರತಿಯೊಂದ್ ಕಡೆನೂ. ಬಟ್ ಇಲ್ಲಿ ಆರ್ ಅಂತ ಬಂದ್ರೆ ಏನು? ಈ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಅನ್ನ ಹೇಗೆ ಡಿಸೈಡ್ ಮಾಡ್ತಾರೆ ಗೊತ್ತಾ?
ಹಿಂದಿನ ಸೈಂಟಿಸ್ಟ್ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ ಅಬ್ಸರ್ವೇಷನ್ ಮಾಡಿ ಅದ್ರ ಮೇಲೆ ರಿಸರ್ಚ್ ಮಾಡಿ ಈ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಏನು ಬರಬೇಕು ಅನ್ನೋದನ್ನ ಡಿಸೈಡ್ ಮಾಡಿ ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ. ಇದೇ ಓಮ್ಸ್ ಲಾ ಇರುವಂತ ಫಾರ್ಮುಲಾ. ಸರಿನಾ? ಇಲ್ಲಿ ಆರ್ ಅಂತಂದ್ರೆ ಏನು? ಆರ್ ಅಂತಂದ್ರೆ ರೆಸಿಸ್ಟೆನ್ಸ್. ಇವಾಗ ಈ ಬ್ಯಾಟ್ರಿಯನ್ನ ನಾವು ಮುಟ್ಟೋ ಎಕ್ಸಾಂಪಲ್ ಅನ್ನ ನೋಡೋಣ. ಸರಿನಾ? ಸೊ ಫಸ್ಟ್ ನಾನೇ ಮುಟ್ಟಿದ್ದೀನಿ, ಸೆಕೆಂಡ್ ಕೇಸಲ್ಲೂ ನಾನೇ ಮುಟ್ಟಿದ್ದೀನಿ ಅಂತ ಇಟ್ಕೊಳ್ಳಿ. ಆವಾಗ ಏನಾಗುತ್ತೆ, ನಾನು ಮುಟ್ಟಿದ್ದೀನಿ ಅಲ್ವಾ? ಸೊ ನಾನು ಮುಟ್ಟಿದ್ದೀನಿ, ಕರೆಂಟ್ ಹರಿಯೋದಲ್ಲಿ ನನ್ನ ಮೂಲಕ, ನನ್ನ ಬಾಡಿ ಮೂಲಕ ಕರೆಂಟ್ ಹರಿಯುತ್ತೆ. ಸೊ ನನ್ನ ಬಾಡಿಗೆ ಏನು ರೆಸಿಸ್ಟೆನ್ಸ್ ಇತ್ತೋ ಆ ರೆಸಿಸ್ಟೆನ್ಸ್ ಅನ್ನ ಆರ್ ಅಂತ ಕರಿತೀವಿ. ಹೌದಾ ಸರ್? ಓಕೆ. ಹಾಗಾದ್ರೆ ಈ ರೆಸಿಸ್ಟೆನ್ಸ್ ಅಂದ್ರೆ ಏನು ಅನ್ನೋದು ಬೇಕಲ್ಲ. ರೆಸಿಸ್ಟೆನ್ಸ್ ಅಂದ್ರೆ ಕರೆಂಟ್ ಅನ್ನ ವಿರೋಧಿಸುವಂತ ವಸ್ತುವಿನ ಗುಣ. ವಸ್ತು ಮೂಲಕ, ಈಗ ನೋಡಿ, ನೀವು ನಡಿಬೇಕಾದ್ರೆ ನಿಮ್ಮ ಚಲನೆಯನ್ನ ನೀವು ಸ್ಪೀಡ್ ಆಗಿ ಏನೋ ಕಾರಲ್ಲಿ ಹೋಗ್ತಾ ಇದೀರಾ ಅಂತ ಇಟ್ಕೊಳ್ಳಿ. ಬಟ್ ನಿಮ್ ಕಾರ್ನ ಮೋಷನ್ ನ ಅಪೋಸಿಟ್ ಮಾಡೋದಕ್ಕೆ ಅಲ್ಲೊಬ್ರು ಕೆಲಸ ಮಾಡ್ತಿದ್ದಾರೆ. ಏನದು? ಫ್ರಿಕ್ಷನಲ್ ಫೋರ್ಸ್. ಹೌದಾ? ಸೊ ಇಲ್ಲಿ ಅದೇ ರೀತಿಯಲ್ಲಿ ಕರೆಂಟ್ ಹರಿಯೋದನ್ನ ವಿರೋಧಿಸುವಂತಹ ಗುಣ ಏನಿದೆಯೋ ಅದನ್ನೇ ನಾವು ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಪ್ರತಿ ವಸ್ತು, ಯಾವುದೇ ವಸ್ತು ಇರಲಿ, ಅದ್ರ ಮೂಲಕ ಕರೆಂಟ್ ಹರಿಬೇಕು ಅಂದ್ರೆ ಆ ವಸ್ತು ಕರೆಂಟ್ಗೆ ಒಂದ್ ಸ್ವಲ್ಪ ವಿರೋಧವನ್ನ ವ್ಯಕ್ತಪಡಿಸುತ್ತೆ. ಆ ವಿರೋಧವನ್ನೇ ನಾವು ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಸರಿನಾ? ಸೊ ಈಗ ರೆಸಿಸ್ಟೆನ್ಸ್ ವಿಷಯಕ್ಕಂತೂ ನಾವು ಗೊತ್ತಾಯ್ತು. ಈಗ ರೆಸಿಸ್ಟೆನ್ಸ್ ಬಗ್ಗೆ ನಾವು ಒಂದ್ ಸ್ವಲ್ಪ ಜಾಸ್ತಿ ತಿಳ್ಕೊಳ್ಳೋಣ. ಸರಿನಾ? ಈ ವಿಡಿಯೋ ಸ್ಟಾರ್ಟಿಂಗ್ ನಲ್ಲೇ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಟೆಸ್ಟರಿನ್ ಎಕ್ಸಾಂಪಲ್. ನನಗೆ ಏನೂ ಆಗಿರ್ಲಿಲ್ಲ, ನನ್ನ ಮೂಲಕ ಆ ಕರೆಂಟ್ ಹರಿದಿತ್ತು, ನನ್ನ ಬಾಡಿ ಮೂಲಕ ಸಾಕೆಟ್ ಇಂದ ಬಂದು ನನ್ನ ಬಾಡಿ ಮೂಲಕ ಹೋಗಿ ಗ್ರೌಂಡಿಗೆ ಹೋಗಿತ್ತು ಕರೆಂಟ್. ಬಟ್ ಸ್ಟಿಲ್ ನನ್ಗೇನು ಆಗಿರ್ಲಿಲ್ಲ. ಯಾಕೇನು ಆಗಿರ್ಲಿಲ್ಲ ಅಂದ್ರೆ ಆ ಟೆಸ್ಟರ್ ಇರತ್ತಲ್ವಾ, ತೋರಿಸ್ತೀನಿ ನಿಮ್ಗೆ. ಈ ಟೆಸ್ಟರ್ ಇರತ್ತಲ್ವಾ, ಈ ಟೆಸ್ಟರ್ ನಾನು ಸಾಕೆಟಿಗೆ ಕನೆಕ್ಟ್ ಮಾಡಿ ನಾನು ಇಲ್ಲಿ ಮುಟ್ಟಿದ್ದೀನಿ. ಇದು ಮತ್ತೆ ಇದರ ಮಧ್ಯ ಹೈ ರೆಸಿಸ್ಟೆನ್ಸ್ ಇರುವಂತ ರೆಸಿಸ್ಟರ್ ಅನ್ನ ಇದ್ರ ಮಧ್ಯೆ ಇಟ್ಟಿರ್ತಾರೆ. ಸೊ ಇದರಿಂದ ಏನಾಗುತ್ತೆ, ಈ ರೆಸಿಸ್ಟೆನ್ಸ್ ನ ವ್ಯಾಲ್ಯೂ ತುಂಬಾ ಜಾಸ್ತಿ ಇರೋದ್ರಿಂದ, ವೋಲ್ಟೇಜ್ ವ್ಯಾಲ್ಯೂ ಅಂತೂ ಒಂದು 230-300 ವೋಲ್ಟ್ ವರೆಗೆ ಹೋದ್ರೂ ಎ ಸಿ ಕರೆಂಟ್ ಅಲ್ವಾ, ಅದು ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಸೊ ಅದು ತುಂಬಾ ಹೈ, 300 ವರೆಗೆ ಹೋಗಿ 300 ವರೆಗೆ ಹೋಗುತ್ತೆ. ಅಷ್ಟು ಹೋದ್ರೂ ಇಲ್ಲಿ ರೆಸಿಸ್ಟೆನ್ಸ್ ತುಂಬಾ ಸಿಕ್ಕಾಪಟ್ಟೆ ಇರೋದ್ರಿಂದ, ರೆಸಿಸ್ಟೆನ್ಸ್ ನ ವ್ಯಾಲ್ಯೂ ಸಿಕ್ಕಾಪಟ್ಟೆ ಜಾಸ್ತಿ ಇರೋದ್ರಿಂದ ಕರೆಂಟ್ ಅನ್ನ ವಿರೋಧಿಸುವವರು ಜಾಸ್ತಿ ಆದಂಗಾಯ್ತು. ಹೀಗಾಗಿ ಕರೆಂಟ್ ನ ವ್ಯಾಲ್ಯೂ ಕಡಿಮೆ ಇರುತ್ತೆ. ಸೊ ನಾನು ಹೀಗೆ ಅಲ್ಲಿ ಇದ್ ಮಾಡಿದ್ರು ಕೂಡ ನನ್ನ ಬಾಡಿ ಮೂಲಕ ಹರಿದಿರುವಂತ ಕರೆಂಟ್ ಏನಿತ್ತು ಅದು ತುಂಬಾ ಕಡಿಮೆ ಇತ್ತು. ಮತ್ತೆ ಇದ್ರ ಒಳಗಡೆ ಇರೋ ಈ ಬಲ್ಬ್ ಇದೆಯಲ್ವಾ, ಈ ಬಲ್ಬ್ ಬೆಳಗೋದಕ್ಕೆ ತುಂಬಾ ಕಡಿಮೆ ಕರೆಂಟ್ ಸಾಕಾಗುತ್ತೆ. ಬಟ್ ಆ ಕಡಿಮೆ ಕರೆಂಟ್ ಏನಿದೆಯೋ ಅದು ನನ್ನನ್ನ ಕೊಲ್ಲೋದಕ್ಕೆ ಅಥವಾ ನಂಗೆ ಇಲೆಕ್ಟ್ರಿಕ್ ಶಾಕ್ ಕೊಡುವಷ್ಟು ಆ ಕರೆಂಟ್ ಜಾಸ್ತಿ ಇರಲ್ಲ. ತುಂಬಾ ಕಮ್ಮಿ ಕರೆಂಟ್ ಇರುತ್ತೆ. ಹೀಗಾಗಿ ನಂಗೆ ಏನೂ ಆಗಿರ್ಲಿಲ್ಲ. ಈಗ ಈ ವಿಷಯ ಅಂತೂ ಕ್ಲಿಯರ್ ಆಯ್ತು ಅಂತ ಅನ್ಕೊಂಡಿದ್ದೇನೆ. ಈಗ ಈ ರೆಸಿಸ್ಟೆನ್ಸ್ ಏನಿದೆಯಲ್ವಾ, ಇದ್ರ ಬಗ್ಗೆ ನೀವು ಒಂದು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋದು ಇದೆ. ಸೊ ಆ ವಿಷಯಗಳನ್ನ ನಿಮಗೆ ಹೇಳ್ತಾ ಹೋಗ್ತೀನಿ. ಸರಿನಾ? ಸೊ ಇವಾಗ ಏನ್ ಮಾಡೋಣ, ಒಂದು ಬ್ಯಾಟ್ರಿ ಇದೆ ಇಲ್ಲಿ. ಓಕೆನಾ? ಒಂದು ಬ್ಯಾಟ್ರಿ ಇದೆ. ಆ ಬ್ಯಾಟ್ರಿನ ತಗೊಂಡೋಗಿ ನಾನು ಒಂದು ರೆಸಿಸ್ಟರಿಗೆ ಕೊಟ್ಟಿದ್ದೀನಿ ಅಂತ ಇಟ್ಕೊಳ್ಳಿ. ಸರಿನಾ? ಒಂದು ರೆಸಿಸ್ಟರಿಗೆ ಕೊಟ್ಟಿದ್ದೇನೆ ಮತ್ತೆ ಕನೆಕ್ಟ್ ಮಾಡಿದ್ದೇನೆ. ಈಗ ಇದ್ರಲ್ಲಿ ಏನೋ ಒಂದು ಕರೆಂಟ್ ಹರಿತಾ ಇರುತ್ತೆ. ಆ ಕರೆಂಟ್ ಅನ್ನ ಮೆಜರ್ ಮಾಡೋದಕ್ಕೆ ನಾನು ಒಂದು ಎಮೀಟರ್ ಇಟ್ಕೊಂಡಿದ್ದೀನಿ. ಎಮೀಟರ್ ಇನ್ ಕೆಲಸ ಏನಪ್ಪಾ? ಎಮೀಟರ್ ಇನ್ ಕೆಲಸ ಈ ಸರ್ಕಿಟ್ ಅಲ್ಲಿ ಏನ್ ಕರೆಂಟ್ ಇದೆ ಅನ್ನೋದನ್ನ ಮೆಜರ್ ಮಾಡೋದು. ಸೊ ಈ ಸರ್ಕಿಟ್ ಅಲ್ಲಿ ಇರೋದು ಒಂದೇ ಲೂಪ್, ಒಂದೇ ಬ್ರಾಂಚ್ ಇರೋದು. ಸೊ ನಾನು ಎಮೀಟರ್ ಅನ್ನ ಇಲ್ಲಿಟ್ರು ಕರೆಂಟ್ ವ್ಯಾಲ್ಯೂ ಅಷ್ಟೇ ತೋರಿಸುತ್ತೆ, ಎಮೀಟರ್ ಅನ್ನ ಇಲ್ಲಿ ಹಚ್ಚಿದ್ರು ಕರೆಂಟ್ ವ್ಯಾಲ್ಯೂ ಅಷ್ಟೇ ತೋರಿಸುತ್ತೆ, ಇಲ್ಲಿ ಹಚ್ಚಿದ್ರು ಕರೆಂಟ್ ನ ವ್ಯಾಲ್ಯೂ ಅಷ್ಟೇ ತೋರಿಸುತ್ತೆ, ಇಲ್ಲಿ ಹಚ್ಚಿದ್ರು ಕರೆಂಟ್ ನ ವ್ಯಾಲ್ಯೂ ಅಷ್ಟೇ ತೋರಿಸುತ್ತೆ. ಕರೆಂಟ್ ನ ವ್ಯಾಲ್ಯೂ ಯಾವುದೇ ರೀತಿ ಡಿಫ್ರೆನ್ಸ್ ಇರೋದಿಲ್ಲ. ಯಾಕಂದ್ರೆ ಇಡೀ ವ್ಯಾಲ್ಯೂದಲ್ಲಿ ಕರೆಂಟ್ ಸೇಮ್, ಇಡೀ ಲೂಪ್ ನಲ್ಲಿ ಕರೆಂಟ್ ಸೇಮ್ ಇರುತ್ತೆ. ಸರಿನಾ? ಸೊ ಕರೆಂಟ್ ಎಲ್ಲಿಟ್ರು ಸೇಮ್ ಇರುತ್ತೆ ಅನ್ನೋದಾಯ್ತು. ಇವಾಗ ಫಸ್ಟ್ ನಾನು 9 ವೋಲ್ಟ್ ಬ್ಯಾಟ್ರಿ ತಗೊಂಡಿದ್ದೀನಿ ಅಂತ ಇಟ್ಕೊಳ್ಳಿ. ಆವಾಗ ಕರೆಂಟ್ ವ್ಯಾಲ್ಯೂ ಏನೋ ಒಂದು ಬರುತ್ತೆ. ನಾನು 25 ವೋಲ್ಟ್ ಬ್ಯಾಟ್ರಿ ತಗೋತೀನಿ. 25 ವೋಲ್ಟ್ ಬ್ಯಾಟ್ರಿ ತಗೋತೀನಿ. ಆವಾಗ ಇದು ತೋರಿಸುವಂತ ಕರೆಂಟ್ ನ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಇದು ನಮಗೆ ಗೊತ್ತಿರೋದೇ ಓಮ್ಸ್ ಲಾನೇ. ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, ಈ ರೆಸಿಸ್ಟೆನ್ಸ್ ಇದೆಯಲ್ವಾ, ಇದ್ರಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗತ್ತಾ? ನಾನು ಬ್ಯಾಟ್ರಿ ವೋಲ್ಟೇಜ್ ಅನ್ನು ಇನ್ಕ್ರೀಸ್ ಮಾಡಿದ್ರೆ ಅಥವಾ ಡಿಕ್ರೀಸ್ ಮಾಡಿದ್ರೆ ಈ ರೆಸಿಸ್ಟೆನ್ಸ್ ನ ವ್ಯಾಲ್ಯೂ ಏನಾದ್ರೂ ಚೇಂಜ್ ಆಗತ್ತಾ? ಆಗಲ್ಲ. ಸೊ ಒಂದು ಟೆಂಪರೇಚರ್ ಎಲ್ಲ ಸರಿ ಇದೆ, ಎಲ್ಲ ಕಂಡೀಷನ್, ಫಿಸಿಕಲ್ ಕಂಡೀಷನ್ಸ್ ಎಲ್ಲ ಓಕೆ ಇದೆ ಅಂತಂದ್ರೆ ನಾವು ಆ ವೋಲ್ಟೇಜ್ ಅಷ್ಟೇ ಹೆಚ್ಚು ಕಮ್ಮಿ ಮಾಡಿದ್ರು ಕರೆಂಟ್ ಹೆಚ್ಚು ಕಮ್ಮಿ ಆಗತ್ತೆ ವಿನಃ ಈ ರೆಸಿಸ್ಟೆನ್ಸ್ ಹೆಚ್ಚು ಕಮ್ಮಿ ಆಗಲ್ಲ. ನಾವು ಬರೀ ಫಾರ್ಮುಲಾ ನೋಡಿದ್ರೆ ನಮ್ಗೆ ಹಾಗೆ ಅನ್ಸುತ್ತೆ, ಇದು ಹೆಚ್ಚಾದ್ರೆ ರೆಸಿಸ್ಟೆನ್ಸ್ ಕೂಡ ಹೆಚ್ಚಾಗಬೇಕು ಅಂತ ಅನ್ಸುತ್ತೆ. ಬರೀ ಫಾರ್ಮುಲಾ ನೋಡಿ ಹಾಗೆ ಅನ್ಸುತ್ತೆ. ಬಟ್ ವಿಷಯ ಹಾಗಿಲ್ಲ. ನಾವು ಇದನ್ನ ಹೆಚ್ಚು ಮಾಡಿದ್ರೆ, ವೋಲ್ಟೇಜ್ ಅನ್ನು ಹೆಚ್ಚು ಮಾಡಿದ್ರೆ ಕರೆಂಟ್ ಮಾತ್ರ ಹೆಚ್ಚಾಗುತ್ತೆ, ರೆಸಿಸ್ಟೆನ್ಸ್ ಮೇಲೆ ಅದು ಯಾವುದೇ ರೀತಿ ಫರಕ್ ಬೀಳುವುದಿಲ್ಲ ಈ ರೀತಿ ಕಂಡೀಷನ್ ಇದ್ದಾಗ. ಸರಿನಾ? ಸೊ ಇದು ಒಂದು ವಿಷಯ ನಿಮ್ಗೆ ಅರ್ಥ ಮಾಡಿಸ್ಬೇಕಿತ್ತು. ಸೊ ಅದನ್ನ ಹೇಳಿದ್ದೇನೆ. ಇವಾಗ ಒಂದ್ ಸ್ವಲ್ಪ ಮುಂದಕ್ಕೆ ಹೋಗೋಣ. ಈ ರೆಸಿಸ್ಟೆನ್ಸ್ ಅನ್ನೋದು ನಾವು ಹೆಚ್ಚು ಮಾಡಿರೋ, ಆ ಸರ್ಕಿಟ್ ಅಲ್ಲಿ ಹೆಚ್ಚು ಮಾಡಿರೋ ವೋಲ್ಟೇಜ್ ಮೇಲೆ ಡಿಪೆಂಡ್ ಅಲ್ಲ. ಹಾಗಾದ್ರೆ ರೆಸಿಸ್ಟೆನ್ಸ್ ಅನ್ನೋದು ಯಾವ್ಯಾವ್ದ್ರ ಮೇಲೆ ಡಿಪೆಂಡ್? ಬನ್ನಿ ನೋಡೋಣ.
ಸರಿನಾ? ಸೊ ಏನ್ ಮಾಡೋಣ, ಫಸ್ಟ್ ಒಂದು ವೈರ್ ತಗೊಳ್ಳೋಣ. ಈ ವೈರ್ ಇಷ್ಟು ಉದ್ದ ಇದೆ ಅಂತ ಇಟ್ಕೊಳ್ಳಿ. ಇದೆಲ್ಲ ನೀವು 10th ಅಲ್ಲೇ ಕಲ್ತಿರೋ ವಿಷಯನೇ. ಇಷ್ಟು ಉದ್ದ ಇದೆ. ಇನ್ನೊಂದ್ಸಲ ಏನ್ ಮಾಡ್ತೀನಿ, ನಾನು ಅಷ್ಟೇ ದಪ್ಪ ಇರೋ ಇನ್ನೊಂದು ವೈರ್ ತಗೋತೀನಿ, ಬಟ್ ಅದ್ರ ಅರ್ಧ ಇದೆ. ಓಕೆನಾ? ಇಷ್ಟೇ ಇದೆ ಇದು. ಇವಾಗ ಏನ್ ಬರುತ್ತೆ, ನಾವು ಇದ್ರ ಮೂಲಕ ಕರೆಂಟ್ ಹಾಯಿಸಿ ನೋಡ್ತೀನಿ. ಸರಿ, ಇದಕ್ಕೊಂದು ಬ್ಯಾಟ್ರಿ ಕೊಟ್ಟು ನೋಡ್ತೀನಿ. ಒಂದು 9 ವೋಲ್ಟ್ ಬ್ಯಾಟ್ರಿ ಕೊಟ್ಟೆ ಅಂತ ಇಟ್ಕೊಳ್ಳಿ. ಇದ್ರ ಮೂಲಕ ಕರೆಂಟ್ ಎಷ್ಟು ಹರಿತಾ ಇದೆ ಅನ್ನೋದನ್ನ ನಾನು ಮೆಜರ್ ಮಾಡ್ಕೋತೀನಿ. ಸರಿನಾ? ಆಮೇಲೆ ಅದೇ ಸೇಮ್ ಬ್ಯಾಟ್ರಿನ, ಸೇಮ್ 9 ವೋಲ್ಟ್ ಬ್ಯಾಟ್ರಿನ ಇದಕ್ಕೆ ಕೊಡ್ತೇನೆ. ಇದರಲ್ಲಿ ಎಷ್ಟು ಕರೆಂಟ್ ಹರಿತಾ ಇದೆ ಅನ್ನೋದನ್ನ ಮೆಜರ್ ಮಾಡ್ಕೋತೇನೆ. ಸರಿನಾ? ಸೊ ಇದರಲ್ಲಿ ಏನ್ ಕರೆಂಟ್ ವ್ಯಾಲ್ಯೂ ಬರುತ್ತಲ್ವಾ, ಇದು ಕಡಿಮೆ ಬರುತ್ತೆ. ಇದರಲ್ಲಿ ಏನ್ ಕರೆಂಟ್ ವ್ಯಾಲ್ಯೂ ಇರುತ್ತೋ ಅದು ಜಾಸ್ತಿ ಬರುತ್ತೆ. ಇದಕ್ಕೂ 9 ವೋಲ್ಟ್ ಬ್ಯಾಟ್ರಿನ ಕೊಟ್ಟಿದ್ದೇನೆ, ಇದಕ್ಕೂ 9 ವೋಲ್ಟ್ ಬ್ಯಾಟ್ರಿನ ಕೊಟ್ಟಿದ್ದೇನೆ, ಬಟ್ ಸ್ಟಿಲ್ ಇಲ್ಲಿ ಕರೆಂಟ್ ಕಡಿಮೆ, ಇಲ್ಲಿ ಕರೆಂಟ್ ಜಾಸ್ತಿ. ಯಾಕೆ? ಯಾಕಪ್ಪ ಅಂದ್ರೆ ಇದರ ರೆಸಿಸ್ಟೆನ್ಸೇ ಬೇರೆ, ಇದರ ರೆಸಿಸ್ಟೆನ್ಸೇ ಬೇರೆ. ಇದ್ರಲ್ಲಿ ನಾವು ವೋಲ್ಟೇಜ್ ಏನಾದ್ರೂ ಹೆಚ್ಚು ಕಮ್ಮಿ ಮಾಡಿದ್ರು ಇದ್ರ ವೈರ್ ಗಳ ರೆಸಿಸ್ಟೆನ್ಸ್ ಚೇಂಜ್ ಆಗುತ್ತಾ? ಇಲ್ಲ. ವೋಲ್ಟೇಜ್ ಹೆಚ್ಚು ಕಮ್ಮಿ ಮಾಡಿದ್ರೆ ಇದ್ರಲ್ಲಿ ಹರಿಯುವಂತ ಕರೆಂಟ್ ಚೇಂಜ್ ಆಗುತ್ತೆ. ಬಟ್ ನಾನು ವೋಲ್ಟೇಜ್ ಎರಡರಲ್ಲೂ ಸೇಮೇ ಇಟ್ಟಿದ್ದೇನೆ, ಬಟ್ ಇದ್ರಲ್ಲಿ ಕಮ್ಮಿ ಕರೆಂಟ್, ಇದ್ರಲ್ಲಿ ಜಾಸ್ತಿ ಕರೆಂಟ್. ಯಾಕಂದ್ರೆ ಇದರಲ್ಲಿ ಕಮ್ಮಿ ಕರೆಂಟ್ ಅಂದ್ರೆ ಕರೆಂಟ್ ಅನ್ನ ವಿರೋಧಿಸೋರು ಜಾಸ್ತಿ ಇದ್ದಾರೆ, ಹೀಗಾಗಿ ಇಲ್ಲಿ ರೆಸಿಸ್ಟೆನ್ಸ್ ಜಾಸ್ತಿ ಇದೆ. ಇಲ್ಲಿ ಕರೆಂಟ್ ಜಾಸ್ತಿ ಅಂದ್ರೆ ಕರೆಂಟ್ ಅನ್ನ ವಿರೋಧಿಸೋರು ಕಮ್ಮಿ. ಕರೆಂಟ್ ಅನ್ನು ವಿರೋಧಿಸೋರು ಯಾರು? ರೆಸಿಸ್ಟೆನ್ಸ್. ಸೊ ಈ ರೆಸಿಸ್ಟೆನ್ಸ್ ಇಲ್ಲಿ ಕಮ್ಮಿ ಇದೆ. ಸರಿನಾ? ಸೇಮ್ ವೈರು, ಸೇಮ್ ಇದು ತಾಮ್ರದ ವೈರು, ಇದು ತಾಮ್ರದ ವೈರ್, ಅಷ್ಟೇ ದಪ್ಪ ಇರೋ ವೈರ್ ಗಳನ್ನ ಈ ರೀತಿಯಾಗಿ ತಗೊಂಡಿದ್ದೇನೆ. ಇವಾಗ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ. ಏನಪ್ಪಾ ಅಂತಂದ್ರೆ ದಪ್ಪ ವೈರ್ ಅನ್ನು ತಗೊಳ್ಳೋಣ. ಸರಿನಾ? ಒಂದು ದಪ್ಪ ವೈರ್ ತಗೋತೀನಿ. ಆಮೇಲೆ ಅಷ್ಟೇ ಉದ್ದ ಇರೋ ಒಂದು ತೆಳ್ಳಗಿನ ವೈರ್ನ ತಗೋತೀನಿ. ಇವಾಗ ನೀವು ಹೇಳಿ, ಇವಾಗ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಏನಾಗುತ್ತೆ ಅಂತ ನಾನು ಹೇಳ್ತೀನಿ. ಇದ್ರಲ್ಲಿ ಹಾಕೊಂಡು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ. ಸೇಮ್ ಎಕ್ಸ್ಪೆರಿಮೆಂಟ್, 9 ವೋಲ್ಟ್ ಬ್ಯಾಟ್ರಿ ಕೊಟ್ಟೆ ಎಲ್ಲ ಮಾಡಿದೆ. ಇದರಲ್ಲಿ ಬರುವಂತ ಕರೆಂಟ್ ಏನಿದೆಯೋ ಇದು ಜಾಸ್ತಿ ಬರುತ್ತೆ, ಇದರಲ್ಲಿ ಬರುವಂತ ಕರೆಂಟ್ ಏನಿದೆಯೋ ಇದು ಕಡಿಮೆ ಬರುತ್ತೆ. ಯಾಕೆ? ಅಗೇನ್ ಸೇಮ್ ರೀಸನ್. ಕರೆಂಟ್ ಕಮ್ಮಿ ಬಂದಿದೆ ಅಂದ್ರೆ ಕರೆಂಟ್ ಅನ್ನ ವಿರೋಧಿಸೋರು ಜಾಸ್ತಿ ಇದ್ದಾರೆ ಅಂತ ಅರ್ಥ. ಇಲ್ಲಿ ಕರೆಂಟ್ ಜಾಸ್ತಿ ಬಂದಿದೆ ಅಂತಂದ್ರೆ ಕರೆಂಟ್ ಅನ್ನ ವಿರೋಧಿಸುವವರು ಅಂದ್ರೆ ರೆಸಿಸ್ಟೆನ್ಸ್ ಕಡಿಮೆ ಇದೆ ಅಂತ ಅರ್ಥ. ಸರಿನಾ? ಸೊ ಈ 2 ಪಾಯಿಂಟ್ ಗಳಿಂದ ನಾವು ಒಂದು ವಿಷಯವನ್ನ ಅಬ್ಸರ್ವ್ ಮಾಡಬಹುದು. ಏನನ್ನು ಅಬ್ಸರ್ವ್ ಮಾಡಬಹುದು ಅಂತ, ಲೆಂತ್ ಜಾಸ್ತಿ ಇದ್ರೆ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಹಾಗೆ ಇನ್ನೊಂದು ಪಾಯಿಂಟ್, ಆ ವೈರ್ ಏನಿದೆಯೋ ಅದು ದಪ್ಪ ಜಾಸ್ತಿ ಇದ್ರೆ ರೆಸಿಸ್ಟೆನ್ಸ್ ಕಮ್ಮಿ ಇರುತ್ತೆ. ದಪ್ಪ ಜಾಸ್ತಿ ಇದೆ ಅಂತ ನಾವು ಹೆಂಗ್ ಹೇಳ್ತೀವಿ? ಇದ್ರ ಈ ಕ್ರಾಸ್ ಸೆಕ್ಷನ್ ಏರಿಯಾ ಏನಿದೆಯಲ್ವಾ, ಈ ಸೈಡಿನ ಏರಿಯಾ, ಕ್ರಾಸ್ ಸೆಕ್ಷನ್ ಏರಿಯಾ ಏನಿದೆಯಲ್ವಾ, ಇದು ಜಾಸ್ತಿ ಇದ್ರೆ ದಪ್ಪ ಜಾಸ್ತಿ ಇದೆ ಅಂತ ಅರ್ಥ. ಹೌದಾ? ಈಗ ನೋಡ್ರೋ, ಇದ್ರದ್ದು ದಪ್ಪ ಕಮ್ಮಿ. ಹೌದಾ? ಇಷ್ಟೇ ಬಾರಿಕ್ ವೈರ್ ಇದೆ ಅಂತ ಇಟ್ಕೊಳ್ಳಿ, ಇಷ್ಟೇ ತೆಳಗಿರೋ ವೈರ್ ಇದೆ. ಈಗ ಸಪೋಸ್ ಇದ್ರ ದಪ್ಪ ಇಷ್ಟೆಲ್ಲ ಇದ್ರೆ ಅದು ಇಷ್ಟು ದಪ್ಪ ವೈರ್ ಆಗಿರ್ತಾ ಇತ್ತು. ಹೌದಲ್ವಾ? ಸೊ ಎಲ್ಲ ಡಿಪೆಂಡ್ ಆಗೋದು ಈ ಏರಿಯಾ ಮೇಲೆ. ಈ ಏರಿಯಾ ದಪ್ಪಿದೆ ಅಂತಂದ್ರೆ ವೈರ್ ದಪ್ಪಿದೆ ಅಂತ ಅರ್ಥ. ಈ ಏರಿಯಾ ಕಮ್ಮಿ ಇದೆ ಅಂದ್ರೆ, ಇಲ್ಲಿ ನೋಡ್ರೋ, ಇದು ತೆಳಗಿರೋ ವೈರ್, ದಪ್ಪ ಇರೋ ವೈರ್. ಇದ್ರಲ್ಲಿ ಏನಿದೆ, ಇದರಲ್ಲಿ ಈ ಏರಿಯಾ ಏನಿದೆಯೋ ಕ್ರಾಸ್ ಸೆಕ್ಷನ್ ಏರಿಯಾ ಇದು ಜಾಸ್ತಿ ಇದೆ. ಹೌದಾ? ಸೊ ಇಲ್ಲಿ ಕ್ರಾಸ್ ಸೆಕ್ಷನ್ ಏರಿಯಾ ಜಾಸ್ತಿ ಇದೆ, ಇಲ್ಲಿ ಕ್ರಾಸ್ ಸೆಕ್ಷನ್ ಏರಿಯಾ ಏನಿದೆಯೋ ಇದು ಕಮ್ಮಿ ಇದೆ. ಈಗ ನಾವು ಅಬ್ಸರ್ವ್ ಮಾಡಿರೋ ವಿಷಯ ಏನು? ಲೆಂತ್ ಜಾಸ್ತಿ ಅಂತಂದ್ರೆ ರೆಸಿಸ್ಟೆನ್ಸ್ ಜಾಸ್ತಿ, ಲೆಂತ್ ಕಮ್ಮಿ ಅಂತಂದ್ರೆ ರೆಸಿಸ್ಟೆನ್ಸ್ ಕಮ್ಮಿ. ಹೌದಾ? ಸೊ ಇಲ್ಲಿ ನೋಡಿರೋದು ವಿಷಯ ಏನು? ದಪ್ಪ ಜಾಸ್ತಿ ಇದ್ರೆ ಅಂದ್ರೆ ಏರಿಯಾ ಜಾಸ್ತಿ ಇದ್ರೆ ರೆಸಿಸ್ಟೆನ್ಸ್ ಕಮ್ಮಿ. ಹೌದಾ? ಏರಿಯಾ ಜಾಸ್ತಿ ಇದ್ರೆ ರೆಸಿಸ್ಟೆನ್ಸ್ ಕಮ್ಮಿ, ಏರಿಯಾ ಕಮ್ಮಿ ಇದ್ರೆ ರೆಸಿಸ್ಟೆನ್ಸ್ ಜಾಸ್ತಿ. ಸೊ ಈ 2 ವಿಷಯಗಳನ್ನ ನಾವು ಅಬ್ಸರ್ವ್ ಮಾಡಿದ್ದೀವಿ. ಇದರಿಂದ ನಾವು ಏನ್ ಹೇಳ್ಬಹುದು? ಯಾವ್ದು ಹೆಚ್ಚಾದ್ರೆ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ಅಥವಾ ಯಾವ್ದು ಕಮ್ಮಿ ಆದ್ರೆ ರೆಸಿಸ್ಟೆನ್ಸ್ ಕಮ್ಮಿ ಆಗುತ್ತೆ. ಲೆಂತ್ ಹೆಚ್ಚಾದ್ರೆ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ಲೆಂತ್ ಕಮ್ಮಿ ಆದ್ರೆ ರೆಸಿಸ್ಟೆನ್ಸ್ ಕಮ್ಮಿ ಆಗುತ್ತೆ. ಅಂದ್ರೆ ಲೆಂತ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್, ಅಥವಾ ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್ ಅಂತ ನಾವು ಹೇಳ್ಬೋದು. ಸರಿನಾ? ಅದೇ ರೀತಿಲಿ ಇಲ್ಲಿ ನೋಡ್ರೋ, ಇಲ್ಲಿ ಏನಿದೆ, ಇಲ್ಲಿ ಉಲ್ಟಾ ಆಗ್ತಾ ಇದೆ. ಇಲ್ಲಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿತ್ತು, ಬಟ್ ಇದು ಉಲ್ಟಾ ಪ್ರಪೋರ್ಷನಲ್ ಆಗಿದೆ. ಅಂದ್ರೆ ಏರಿಯಾ ಜಾಸ್ತಿ ಆಗ್ತಿದ್ದಂಗೆ ರೆಸಿಸ್ಟೆನ್ಸ್ ಕಮ್ಮಿ ಆಗ್ತಾ ಇದೆ. ಸಪೋಸ್ ಏರಿಯಾ ಕಮ್ಮಿ ಆದ್ರೆ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತಾ ಇತ್ತು. ಹೀಗಾಗಿ ಇಲ್ಲಿ ಏನಿದೆಯೋ ಇದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿದೆ, ಉಲ್ಟಾ ಆಗ್ತಾ ಇದೆ. ಹೀಗಾಗಿ ಇದನ್ನು ಕೆಳಗಡೆ ಬರ್ಕೋತೀವಿ. ರೆಸಿಸ್ಟೆನ್ಸ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಕ್ರಾಸ್ ಸೆಕ್ಷನ್ ಏರಿಯಾ, ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್. ಸೊ ಈ ಒಂದು ವಿಷಯನ ನಾವಿಲ್ಲಿ ಅಬ್ಸರ್ವ್ ಮಾಡಿದ್ದೇವೆ. ಸೊ ಸೇಮ್ ಹಿಂದೆಲ್ಲ ಮಾಡಿದ್ವಲ್ಲ, ಇದನ್ನ ತೆಗೆದು ಒಂದು ಇಕ್ವೇಶನ್ ಹಾಕೊಳ್ಳೋಣ. ಸೈಂಟಿಸ್ಟ್ ಗಳೆಲ್ಲ ಅದರ ಏನಂತಾರೆ, ಅದಕ್ಕೆ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಅನ್ನ ಡಿಸೈಡ್ ಮಾಡಿ ಇರ್ತಾರೆ ಆಲ್ರೆಡಿ. ಸೊ ಇದು ವಿಷಯ ನಮ್ದು ಇರೋದನ್ನ ಇದ್ದಕ್ಕಿದ್ದಂಗೆ ಬರ್ಕೊಂಡೆ. ಇದ್ರ ಬದಲಿಗೆ ನಾನು ಈಕ್ವಲ್ ಟು ಸೈನ್ ಹಾಕೋಬೇಕಂದ್ರೆ ಒಂದು ಪ್ರಪೋರ್ಷನಾಲಿಟಿ ಸೈನ್ ಅನ್ನ ಕೊಟ್ಕೋಬೇಕು, ಅದು ರೋ. ಇವಾಗ ಈ ರೋ ಅಂದ್ರೆ ಏನಪ್ಪಾ, ತಲೆ ತಿನ್ನಕ್ ಇನ್ನೊಂದು ಕ್ವಾಂಟಿಟಿ ಬಂತು. ರೋ ಅಂತಂದ್ರೆ ಈ ರೆಸಿಸ್ಟೆನ್ಸ್ ಇರುತ್ತೆ, ಈ ಪ್ರತಿ ವಸ್ತು ಏನಿದೆಯೋ ಅದಕ್ಕೆ ತನ್ನದೇ ಆಗಿರುವಂತ ರೆಸಿಸ್ಟೆನ್ಸ್ ಇರುತ್ತೆ, ನಮಗೆ ಗೊತ್ತಿರುವಂತ ವಿಚಾರ. ಬಟ್ ಆ ರೆಸಿಸ್ಟೆನ್ಸ್ ನೋಡಿ, ನಾನು ಸೇಮ್ ವೈರ್, ಕಾಪರ್ ವೈರ್ ಈ ತರ ತಗೊಂಡಿದ್ದೇನೆ, ಬಟ್ ಇಲ್ಲಿ ಈ ತೆಳಗಿರೋದು ತಗೊಂಡಿದ್ದೇನೆ.
ಬಟ್ ಇದ್ರಲ್ಲಿ ರೆಸಿಸ್ಟೆನ್ಸ್ ಕಮ್ಮಿ, ಇದ್ರಲ್ಲಿ ರೆಸಿಸ್ಟೆನ್ಸ್ ಜಾಸ್ತಿ. ಈ ಎರಡರಲ್ಲೂ ಕಾಪರ್ ವೈರೇ ತಾನೇ ಇರೋದು, ಬಟ್ ಸ್ಟಿಲ್ ಯಾಕೆ ಹಾಗೆ? ಯಾಕಂದ್ರೆ ಅದ್ರ ಡೈಮೆನ್ಷನ್ ಚೇಂಜ್, ಇದು ದಪ್ಪ ಇದೆ, ಇದು ತೆಳಗಾಗಿದೆ, ಹೀಗಾಗಿ ಚೇಂಜ್. ಬಟ್ ಇವೆರಡರಲ್ಲೂ ಸೇಮ್ ಇರುವಂತ ಒಂದು ಕ್ವಾಂಟಿಟಿ ಅಂತಂದ್ರೆ ರೆಸಿಸ್ಟಿವಿಟಿ. ಈ ರೆಸಿಸ್ಟಿವಿಟಿ ಅನ್ನೋದು ವಸ್ತು ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇದು ಎರಡನ್ನೂ ನಾನು ಕಾಪರ್ ವೈರ್ ತಗೊಂಡಿದ್ದೀನಿ ಅಂತಂದ್ರೆ ಇವೆರಡರದ್ದು ರೆಸಿಸ್ಟಿವಿಟಿ ಸೇಮ್ ಇರುತ್ತೆ, ಬಟ್ ಈ ಎರಡರದ್ದು ರೆಸಿಸ್ಟೆನ್ಸ್ ಬೇರೆ ಬೇರೆ ಇರುತ್ತೆ. ಯಾಕೆ? ಇದು ದಪ್ಪ ಇದೆ, ಇದು ತೆಳಗಾಗಿದೆ, ಅದಕ್ಕೆ. ಅದು ರೆಸಿಸ್ಟಿವಿಟಿ ಮಟೀರಿಯಲ್ ಮೇಲೆ ಡಿಪೆಂಡ್ ಆಗುತ್ತೆ. ಕಾಪರ್ ಇಂದ ಒಂದು ರೆಸಿಸ್ಟಿವಿಟಿ ಇರುತ್ತೆ, ಕಬ್ಬಿಣ ತಗೊಂಡ್ರೆ ಆ ಕಬ್ಬಿಣದ ರೆಸಿಸ್ಟಿವಿಟಿ ಬೇರೆ ಇರುತ್ತೆ, ಇನ್ನು ಬೆಳ್ಳಿ ತಗೊಂಡ್ರೆ ಆ ಬೆಳ್ಳಿ ರೆಸಿಸ್ಟಿವಿಟಿ ಬೇರೆ ಇರುತ್ತೆ. ಹೀಗೆ ಪ್ರತಿ ಮಟೀರಿಯಲ್ಗೂ ಅದರದ್ದೇ ಆಗಿರುವಂತ ರೆಸಿಸ್ಟಿವಿಟಿ ಇರುತ್ತೆ. ಬರೀ ಯಾವ ಮಟೀರಿಯಲ್, ಈಗ ಫಾರ್ ಎಕ್ಸಾಂಪಲ್ ಕಾಪರ್, ಇಷ್ಟು ರೆಸಿಸ್ಟಿವಿಟಿ ಇರುತ್ತೆ ಅಂತ ನಾವು ಹೇಳ್ಬೋದು. ಬಟ್ ಕಾಪರ್ ವೈರ್ ಅಂದ ತಕ್ಷಣ ಇಷ್ಟೇ ರೆಸಿಸ್ಟೆನ್ಸ್ ಇರುತ್ತೆ ಅಂತ ನಾವು ಹೇಳೋದು ತಪ್ಪಾಗತ್ತೆ. ವಿಷಯ ಅರ್ಥ ಮಾಡ್ಕೊಂಡ್ರ? ಕಾಪರ್ ವೈರ್ ಯಾವುದೋ ಒಂದು ವೈರ್ ಅಥವಾ ಅಲ್ಯೂಮಿನಿಯಂ ವೈರ್, ಆ ವೈರ್ ಅಂದ ತಕ್ಷಣ ನಾವು ನೋಡ್ತೀವಿ ಅದು ಎಲಿಮೆಂಟ್ ಯಾವುದು ಅಂತ, ಅದಕ್ಕೆ ಸಂಬಂಧಪಟ್ಟಂಗ ಇಷ್ಟು ರೆಸಿಸ್ಟಿವಿಟಿ ಇರುತ್ತೆ ಅಲ್ಯೂಮಿನಿಯಂ ವೈರ್ದು ಅಂತ ನಾವು ಹೇಳ್ಬೋದು. ಬಟ್ ಅಲ್ಯೂಮಿನಿಯಂ ವೈರ್ ಅಂದ ತಕ್ಷಣ ಇಷ್ಟೇ ರೆಸಿಸ್ಟೆನ್ಸ್ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಅಲ್ಯೂಮಿನಿಯಂ ವೈರು ಎಷ್ಟು ಉದ್ದ ಇದೆ, ಎಷ್ಟು ದಪ್ಪ ಇದೆ ಎಲ್ಲ ಗೊತ್ತಿದ್ರೆ ನಾವು ರೆಸಿಸ್ಟೆನ್ಸ್ ಅನ್ನ ಹೇಳ್ಬೋದು. ಬರೀ ಅಲ್ಯೂಮಿನಿಯಂ ವೈರು ಅಂತ ಗೊತ್ತಿದ್ರೆ ನಾವು ಬರೀ ರೆಸಿಸ್ಟಿವಿಟಿ ಮಾತ್ರ ಹೇಳ್ಬೋದು. ಈಗ ನಿಮ್ಗೊಂದು ಪ್ರಶ್ನೆ, ನಿಮಗೊಂದು ಪ್ರಶ್ನೆ, ಸೊ ನೀವು ಹೇಳ್ಬೇಕು, ಆನ್ಸರ್ ಮಾಡ್ಬೇಕು, ಸರಿನಾ? ಸೊ ನಾನೇನ್ ಮಾಡ್ಕೋತೀನಿ, 2 ಅಲ್ಯೂಮಿನಿಯಂ ವೈರ್ ಅನ್ನ ತಗೋತೀನಿ, ಸರಿನಾ? 2 ಅಲ್ಯೂಮಿನಿಯಂ ವೈರ್, ಅಷ್ಟೇ ದಪ್ಪ ಇರೋ 2 ಅಲ್ಯೂಮಿನಿಯಂ ವೈರ್ ಇದೆ, ಒಂದಿಷ್ಟಿದೆ, ಇನ್ನೊಂದು ಚಿಕ್ಕದಾಗಿದೆ, ಸರಿನಾ? ಈಗ ನಿಮ್ಮ ಪ್ರಶ್ನೆ ಅಂತಂದ್ರೆ, ನಿಮ್ಗೆ ಪ್ರಶ್ನೆ ಏನಪ್ಪಾ ನೀವು ಕಮೆಂಟ್ ಅಲ್ಲಿ ಮಾಡಿ ಹೇಳ್ಬೇಕು. ವಿಡಿಯೋ ಟೈಮಿಂಗ್ ಎಷ್ಟಾಗಿದೆ ಅಂತ ನೋಡ್ಕೊಂಡು ಕಮೆಂಟ್ ಮಾಡ್ಬೇಕು. ಈಗ ಇಲ್ಲಿ ಇಷ್ಟಿದೆ ಅಲ್ವಾ, ಇದರಲ್ಲಿ ಯಾರ ರೆಸಿಸ್ಟೆನ್ಸ್ ಜಾಸ್ತಿ, ಯಾರ ರೆಸಿಸ್ಟಿವಿಟಿ ಜಾಸ್ತಿ? ಎರಡರೂ ಅಲ್ಯೂಮಿನಿಯಂ ವೈರ್ ಇದೆ, ಸೊ ಇದು ಉದ್ದ ಇದೆ, ಇದು ತೆಳ್ಳಗಿದೆ, ಇದರ ಎರಡರದ್ದು ದಪ್ಪ ಸೇಮ್ ಇದೆ ಅಂತ ಇಟ್ಕೊಳ್ಳಿ, ಎರಡರದ್ದು ಕ್ರಾಸ್ ಸೆಕ್ಷನ್ ಏರಿಯಾ ಸೇಮ್ ಇದೆ. ಸೊ ಯಾವ್ದ್ರ ರೆಸಿಸ್ಟೆನ್ಸ್ ಜಾಸ್ತಿ, ಯಾವ್ದ್ರ ರೆಸಿಸ್ಟಿವಿಟಿ ಜಾಸ್ತಿ? ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮಲ್ಲಿ ಎಷ್ಟು ಜನರಿಗೆ ವಿಷಯ ಅರ್ಥ ಆಗಿದೆ ಅನ್ನೋದು ನನಗೆ ಗೊತ್ತಾಗಬೇಕಾಗುತ್ತೆ, ಸರಿನಾ? ನೆಕ್ಸ್ಟ್ ಹೋಗೋಣ. ರೆಸಿಸ್ಟಿವಿಟಿ ವಿಷಯ ಗೊತ್ತಾಯ್ತಲ್ವಾ? ಇದು ರೆಸಿಸ್ಟಿವಿಟಿಗಿರೋ ಫಾರ್ಮುಲಾ ಇಷ್ಟೇ ಇರೋದು. ಈಗ ಡಿಫ್ರೆನ್ಸ್ ಅರ್ಥ ಆಯ್ತಲ್ವಾ ರೆಸಿಸ್ಟೆನ್ಸ್ ಮತ್ತೆ ರೆಸಿಸ್ಟಿವಿಟಿಗೆ? ಅದು ನನ್ನ ಮೇನ್ ಕೆಲಸ ಆಗಿತ್ತು, ಅದನ್ನು ನಿಮಗೆ ಮೇನ್ ಆಗಿ ಅರ್ಥ ಮಾಡಿಸ್ಬೇಕಾಗಿತ್ತು, ಸರಿನಾ? ಸೊ NCERT ನಲ್ಲಿ ಮತ್ತೆ ಏನ್ ಕೊಟ್ಟಿದ್ದಾರೆ? ಇದಾಯ್ತು. ಓಕೆ, ಈಗ ಅವರು ಒಂದು ಡಿರೈವೇಶನ್ ಮಾಡ್ಕೊಂಡಿದ್ದಾರೆ, ಸರಿನಾ? ಸೊ ರೆಸಿಸ್ಟೆನ್ಸ್ ಅನ್ನ ಹೀಗೂ ಬರಿಬಹುದು ಅನ್ನೋ ನಿಮ್ಗೆ ಅರ್ಥ ಆಗಿದೆ ಅಂತಂದ್ರೆ ಇಲ್ಲಿ ನಾವು ಆ ಡಿರೈವೇಶನ್ ಅನ್ನ ಶುರು ಮಾಡ್ಕೋಬಹುದು. ಏನ್ ಡಿರೈವೇಶನ್ ಅಪ್ಪ ಅಂತಂದ್ರೆ, ಈ ಕರೆಂಟು ಅಥವಾ ಈ ಕರೆಂಟ್ ಡೆನ್ಸಿಟಿ ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಗಿರೋ ರಿಲೇಷನ್ ಬರೀರಿ ಅಂತ ಕೇಳ್ತಾರೆ ನಿಮ್ಗೆ, ಸರಿನಾ? ಏನ್ ಕೇಳ್ತಾರೆ? ಕರೆಂಟ್ ಡೆನ್ಸಿಟಿ ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ಗೆ ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ಗೆ ಇರುವಂತ ರಿಲೇಷನ್ ಬರೀರಿ ಅಂತ ಕೇಳ್ತಾರೆ. J is equal to ಸಿಗ್ಮಾ ಇ, ಓಕೆನಾ? ಅಥವಾ ಈ ರೀತಿನೂ ಕ್ವಶನ್ ಇರಬಹುದು, J is equal to ಸಿಗ್ಮಾ ಇ, ಇದ್ರ ಡಿರೈವೇಶನ್ ಮಾಡಿ ಅಂತಾನು ಕೇಳ್ಬೋದು ಅವರು, ಓಕೆನಾ? ಸೊ ಇದನ್ನ ಹೆಂಗ್ ಮಾಡೋದು ಅಂತ ನಾವ್ ಇವಾಗ ಹೇಳೋಣ, ಸರಿನಾ? ಈ ಡಿರೈವೇಶನ್ ಮಾಡಿ ಅಂತ ನಿಮಗೆ ಕೇಳ್ತಾರೆ. ಸೊ ಇದರಲ್ಲಿ J ಅಂತಂದ್ರೆ ಅದ್ ನೋಡೋಣ. J ಅಂತಂದ್ರೆ ಕರೆಂಟ್ ಡೆನ್ಸಿಟಿ, ಹಂಗಂದ್ರೆ ಏನು ಅಂತ ಹೇಳ್ತೀನಿ, ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ಸಿಗ್ಮಾ ಅಂತಂದ್ರೆ, ಈಗ ನೀವು ರೆಸಿಸ್ಟಿವಿಟಿ ನೋಡಿದ್ರಲ್ವಾ, ರೆಸಿಸ್ಟಿವಿಟಿ ನಾವ್ ಹೆಂಗ್ ಬರೀತಿದ್ವಿ? ರೆಸಿಸ್ಟಿವಿಟಿನ ಹಿಂಗ್ ಬರೀತಿದ್ವಿ. ಸಿಗ್ಮಾ ಅಂತಂದ್ರೆ ಕಂಡಕ್ಟಿವಿಟಿ, ಹೆಸರು ಕೇಳಿದಾಗೆ ಗೊತ್ತಾಗುತ್ತೆ, ಇದು ಕರೆಂಟ್ ಅನ್ನ ವಿರೋಧಿಸೋಕ್ ಸಂಬಂಧಪಟ್ಟಿರೋದು, ಇದು ಕರೆಂಟ್ ಅನ್ನ ಈಸಿಯಾಗಿ ಬಿಟ್ಕೊಡೋಕ್ ಸಂಬಂಧಪಟ್ಟಿರೋದು ಅಂತ. ಇದು ಮತ್ತೆ ಈ ಸಿಗ್ಮಾ ಏನಿದೆಯೋ ಇವೆರಡು ಅಪೋಸಿಟ್ ವರ್ಡ್ಸ್, ಓಕೆನಾ? ಸೊ ರೆಸಿಸ್ಟಿವಿಟಿ ಮತ್ತೆ ಕಂಡಕ್ಟಿವಿಟಿ ಏನಿದೆಯೋ ಇವೆರಡು ಅಪೋಸಿಟ್ ವರ್ಡ್ಸ್, ಓಕೆನಾ? ಸೊ ಇಲ್ಲಿ ಸಿಗ್ಮಾ, ಇಲ್ಲಿ ಕಂಡಕ್ಟಿವಿಟಿಗೆ ಸಿಗ್ಮಾ ಅಂತ ತಗೊಂಡಿದ್ದಾರೆ. ಆಕ್ಚುಲಿ ಅವ್ರು ಬೇರೆ ಸಿಂಬಲ್ ಹಾಕಿದ್ರೆ ಚೆನ್ನಾಗಿರ್ತೈತಿ. ಯಾಕೆ? ಇದೇ ಸಿಗ್ಮಾನ ನಾವು ಹಿಂದೆ ಫಸ್ಟ್ ಚಾಪ್ಟರ್ ಅಲ್ಲಿ ಸಿಗ್ಮಾ ಅಂದ್ರೆ ಏನಂತಿದ್ವಿ ನಾವು? ಸಿಗ್ಮಾ ಅಂತಂದ್ರೆ ನಾವು ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂತ ಹೇಳಿದ್ವಿ, ಹೌದಾ? ಈ ಚಾಪ್ಟರ್ ಅಲ್ಲಿ, ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಅಲ್ಲಿ ಸಿಗ್ಮಾ ಅಂತ ಬಂದ್ರೆ ಅದು ಇದಕ್ಕೆ ಸಂಬಂಧಪಟ್ಟಿರೋದು ಕಂಡಕ್ಟಿವಿಟಿ ಅಂತ ಅರ್ಥ. ಆ ಚಾಪ್ಟರ್ಗೆ ಸಂಬಂಧಪಟ್ಟ ಪ್ರಶ್ನೆ ಏನಾದ್ರು ಇದ್ರೆ ಅವ್ರು ನೋಡ್ರೋ, ಅವ್ರಿಗೆ ಸಿಕ್ಕಾಪಟ್ಟೆ ಅಕ್ಷರ ಇದ್ವು. ಗ್ರೀಕ್ ಅಲ್ಲಿ ನೋಡಿದ್ರೆ ಅಲ್ಲಿ ಸುಮಾರು ಅಕ್ಷರ ಇದ್ವು, ಇಂಗ್ಲಿಷ್ ಅಲ್ಲಿ ನೋಡಿದ್ರೆ 26 ಅಕ್ಷರ ಇದ್ವು, ಅದ್ರಲ್ಲಿ ಕ್ಯಾಪಿಟಲ್ 26, ಸ್ಮಾಲ್ 26 ಇದ್ವು. ಅದು ಬಿಡಿ, ಕನ್ನಡದಲ್ಲಿ ಎಷ್ಟೆಲ್ಲಾ ಅಕ್ಷರ ಇದ್ವು. ಅವ್ರು ಯಾವ್ದಾದ್ರು ಅಕ್ಷರ ಯೂಸ್ ಮಾಡ್ಬೋದು. ನಮ್ಮ ಕರ್ಮಕ್ಕೆ ಅವ್ರು ಅದನ್ನೇ ಯೂಸ್ ಮಾಡಿ ನಮ್ಮ ತಲೆ ತಿಂತಾ ಇದ್ದಾರೆ. ಬಟ್ ಪರವಾಗಿಲ್ಲ, ನಾವ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು, ಏನು ಮಾಡಕ್ ಆಗಲ್ಲ, ಸರಿನಾ? ಸೊ ಈಗ ವಿಷಯಕ್ಕೆ ಬರೋಣ. ಇದು ಮತ್ತೆ ಇದು ಅಪೋಸಿಟ್ ವರ್ಡ್ ಅಂದ್ರೆ ಏನರ್ಥ? ಅಂದ್ರೆ ಇದನ್ನ ನಾವು ಫಿಸಿಕ್ಸ್ ಭಾಷೆಯಲ್ಲಿ ಬರೀಬೇಕು, ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ಬರೆದ್ವಿ. ಇದು ಕ್ರಾಸ್ ಕಂಡಕ್ಟಿವಿಟಿ ಅಂತ ಇಂಗ್ಲಿಷ್ ಅಲ್ಲಿ ಬರೆದ್ವಿ. ಈಗ ಫಿಸಿಕ್ಸ್ ಭಾಷೆಯಲ್ಲಿ ಬರೆಯೋಣ. ರೆಸಿಸ್ಟಿವಿಟಿ ಮತ್ತೆ ಕಂಡಕ್ಟಿವಿಟಿ ಇವೆರಡು ಅಪೋಸಿಟ್ ವರ್ಡ್. ಹೆಂಗ್ ಬರೀತೀರಾ? ರೆಸಿಸ್ಟಿವಿಟಿ ಇಸ್ ಈಕ್ವಲ್ ಟು 1/ಕಂಡಕ್ಟಿವಿಟಿ, ಹೌದಾ? ಕಂಡಕ್ಟಿವಿಟಿಯನ್ನ ಉಲ್ಟಾ ಮಾಡಿದ್ರೆ ನಮಗೆ ರೆಸಿಸ್ಟಿವಿಟಿ ಸಿಗುತ್ತೆ, ರೆಸಿಸ್ಟಿವಿಟಿನ ಉಲ್ಟಾ ಮಾಡಿದ್ರೆ ನಮಗೆ ಕಂಡಕ್ಟಿವಿಟಿ ಸಿಗುತ್ತೆ. ಇದೇ ಇದ್ರ ಅರ್ಥ.
ಸರಿನಾ? ಸೊ ಅಥವಾ ಇದನ್ನೇ ಹೀಗೂ ಬರಿಬಹುದು, ಸ್ವಲ್ಪ ಇದನ್ನಿಲ್ಲಿ ತಗೊಬಂದ್ರೆ ಕಂಡಕ್ಟಿವಿಟಿ ಇಸ್ ಈಕ್ವಲ್ ಟು ರೆಸಿಸ್ಟಿವಿಟಿಯ ಉಲ್ಟಾ. ಸೊ ರೆಸಿಸ್ಟಿವಿಟಿ ಉಲ್ಟಾ ಮಾಡಿದ್ರೆ ಕಂಡಕ್ಟಿವಿಟಿ ಸಿಗತ್ತೆ, ಕಂಡಕ್ಟಿವಿಟಿ ಉಲ್ಟಾ ಮಾಡಿದ್ರೆ ರೆಸಿಸ್ಟಿವಿಟಿ ಸಿಗತ್ತೆ. ಸೊ ಇವೆರಡು ಆಪೋಸಿಟ್ ವರ್ಡ್, ರೆಸಿಸ್ಟಿವಿಟಿ ಕಂಡಕ್ಟಿವಿಟಿ. ಸೊ ಇದಂದ್ರೆ ಏನು ಅನ್ನೋದು ಗೊತ್ತಾಯ್ತು. ಈಗ ಇದಂದ್ರೆ ಏನು ಅಂತ ನೋಡೋಣ. ಓಕೆನಾ? ಜೆ ಅಂದ್ರೆ ಏನು ಅಂತ ನೋಡೋಣ, ಅದ್ರ ಜೊತೆ ಡಿರೈವೇಶನ್ ಮಾಡ್ಬಿಡೋಣ. ಸರಿನಾ? ಸೊ ನಮಗ್ ಗೊತ್ತಿರೋದು ಓಮ್ಸ್ ಲಾ ಗೊತ್ತಿದೆ. ಓಮ್ಸ್ ಲಾ ಪ್ರಕಾರ ಏನಪ್ಪಾ, ವಿ ಇಸ್ ಈಕ್ವಲ್ ಟು ಐ ಆರ್. ಹೌದಾ? ಇದು ನಮಗ್ ಗೊತ್ತಿರುವಂತ ವಿಚಾರ. ಈಗ ವಿ ಅಂತಂದ್ರೆ ಏನು? ಇಲ್ಲಿ ನಂದೊಂದು ವೈರ್ ಇದೆ, ಸರಿನಾ? ಈ ವೈರ್ ನ ಲೆಂತ್ ಇದೆ, ಈ ವೈರ್ ನ ಲೆಂತ್ ಎಲ್ ಇದೆ. ಓಕೆನಾ? ಸೊ ನಾನೇನ್ ಮಾಡಿದೀನಿ, ಇದಕ್ಕೆ ಬ್ಯಾಟ್ರಿ ಕೊಟ್ಟಿದ್ದೀನಿ, ಸೊ ಇದಕ್ಕೆ ಪಾಸಿಟಿವ್ ಇದು ಬರುತ್ತೆ, ಇದಕ್ಕೆ ಇದು ಕೊಟ್ಟಿದ್ದೀನಿ ನೆಗೆಟಿವ್ ಕನೆಕ್ಟ್ ಮಾಡಿ, ಸೊ ಇದಕ್ಕೆ ನೆಗೆಟಿವ್ ಪೊಟೆನ್ಶಿಯಲ್ ಬರುತ್ತೆ. ಸೊ ಇಲ್ಲಿ ಎಷ್ಟು ವೋಲ್ಟೇಜ್ ಇದೆ ಅಂತ ಹೇಳೋದಕ್ಕೆ ನಾವು ಇದರ ಲೆಂತ್ ಮತ್ತೆ ಇದರ ವೋಲ್ಟೇಜ್ ನೋಡಿ ಒಂದು ಫಾರ್ಮುಲಾ ಹೇಳ್ಬೋದು. ಹೌದಾ? ಸೊ ಇದನ್ನ ನಾವೆಲ್ಲ ಮೊದಲೇ ಕಲ್ತಿರೋ ವಿಷಯ ಇವೆಲ್ಲ. ಸೊ ಹೀಗಾಗಿ ಇಲ್ಲಿ ಯೂಸ್ ಮಾಡ್ಕೋತಾ ಇದೀನಿ, ಡೈರೆಕ್ಟ್ ಆ ಫಾರ್ಮುಲಾ ಬರೀತಾ ಇದೀನಿ. ಏನ್ ಮಾಡ್ಬೋದಪ್ಪ, ಇಲ್ಲಿ ಎಷ್ಟಿಲ್ಲ, ಈಗ ಇಲ್ಲಿ ಪಾಸಿಟಿವ್ ಕೊಟ್ಟಿದ್ದೀನಿ, ಇಲ್ಲಿ ನೆಗೆಟಿವ್ ಕೊಟ್ಟಿದ್ದೀನಿ ಅಂದ್ರೆ ಇದ್ರ ಒಳಗಡೆ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಇರಬೇಕಾಯ್ತು. ಆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರತ್ತಪ್ಪ ಅಂತಂದ್ರೆ, ಎಲೆಕ್ಟ್ರಿಕ್ ಫೀಲ್ಡ್ ಅಥವಾ ಅಲ್ಲಿ ವೋಲ್ಟೇಜ್ ಏನಿರತ್ತಪ್ಪ ಅಂತಂದ್ರೆ, ಈ ಎಲೆಕ್ಟ್ರಿಕ್ ಫೀಲ್ಡ್ ಏನು ಪ್ರೊಡ್ಯೂಸ್ ಆಗಿರುತ್ತಲ್ವ ಇದ್ರೊಳಗಡೆ, ಅದು ಇಂಟು ಲೆಂತ್ ಮಾಡಿದ್ರೆ ನಮ್ಗೆ ವೋಲ್ಟೇಜ್ ಸಿಗುತ್ತೆ. ಸೊ ನಾವೇನ್ ಬರಿಬಹುದು, ಇಲ್ಲಿ ವೋಲ್ಟೇಜ್ ಜಾಗದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇಂಟು ಲೆಂತ್ ಅಂತ ಬರ್ಕೋಬಹುದು. ಸರಿನಾ? ಇಲ್ಲಿ ಕರೆಂಟ್ ಜಾಗದಲ್ಲಿ ಕರೆಂಟ್ ಅಂತ ಬರಿತೀನಿ, ರೆಸಿಸ್ಟೆನ್ಸ್ ಜಾಗದಲ್ಲಿ ನಾವೇನ್ ಬರಿಬಹುದು, ಇದನ್ನ ಬರಿಬಹುದು. ಹೌದಾ? ಸೊ ರೋ ಎಲ್ ಬೈ ಎ ಅಂತ ಬರಿಬಹುದು. ರೆಸಿಸ್ಟೆನ್ಸ್ ಜಾಗದಲ್ಲಿ ಇದನ್ನ ಬರ್ಕೋತೀನಿ, ರೋ ಎಲ್ ಬೈ ಎ ಅಂತ ಬರ್ಕೋತೀನಿ. ಓಕೆನಾ? ಇವಾಗ ಬರೋಣ ಈ ಕರೆಂಟ್ ಡೆನ್ಸಿಟಿ ಅಂತಂದ್ರೆ ಏನು ಅಂತ. ಯೂಶುವಲಿ ಡೆನ್ಸಿಟಿ ಅಂತಂದ್ರೆ ಏನು, ಒಂದು ವಾಲ್ಯೂಮ್ ಅಲ್ಲಿ ಎಷ್ಟು ಮಾಸ್ ಇದೆಯೋ ಅದನ್ನ ನಾವು ಡೆನ್ಸಿಟಿ ಅಂತ ಕರಿತಿದ್ವಿ. ಹೌದಾ? ಮಾಸ್ ಬೈ ವಾಲ್ಯೂಮ್ ಅಂತ ಮಾಡ್ತಿದ್ವಿ. ಯಾವಾಗ ನಾವು ಇದ್ರ ಡೆನ್ಸಿಟಿ, ಪೆನ್ ಡೆನ್ಸಿಟಿ ಹೇಳ್ಬೇಕು, ಮತ್ತೊಂದು ಡೆನ್ಸಿಟಿ ಹೇಳ್ಬೇಕು ಆವಾಗ. ಬಟ್ ಕರೆಂಟ್ ಡೆನ್ಸಿಟಿ ಹೇಳ್ಬೇಕಾದ್ರೆ ಏನ್ ಮಾಡ್ತೀವಿ ಗೊತ್ತಾ, ನಾವು ಕರೆಂಟ್ ಪರ್ ಯೂನಿಟ್ ಏರಿಯಾ ನೋಡ್ತೀವಿ. ಇದನ್ನ ನಾವು ಕರೆಂಟ್ ಡೆನ್ಸಿಟಿ ಅಂತ ಕರೆಯೋದು. ಸಾರಿ, ಸ್ಮಾಲ್ ಜೆ, ಇದನ್ನ ನಾವು ಕರೆಂಟ್ ಡೆನ್ಸಿಟಿ ಅಂತ ಕರೆಯೋದು. ಕರೆಂಟ್ ಡೆನ್ಸಿಟಿ ಅಂತಂದ್ರೆ ಕರೆಂಟ್ ಪರ್ ಯೂನಿಟ್ ಏರಿಯಾ. ಇಲ್ಲಿ ನಿಮ್ಗೆ ಎಲ್ಲಾದ್ರೂ ಕರೆಂಟ್ ಪರ್ ಯೂನಿಟ್ ಏರಿಯಾ ಕಾಣಿಸ್ತಾ ಇದೆಯಾ? ಹೌದು, ಕಾಣಿಸ್ತಾ ಇದೆ. ಇಲ್ಲಿ ಕರೆಂಟ್ ಪರ್ ಯೂನಿಟ್ ಏರಿಯಾ ಇದೆ. ಸೊ ಇದನ್ನ ನಾವು ಹೇಗೆ ಬರಿಬಹುದು, ಕರೆಂಟ್ ಡೆನ್ಸಿಟಿ ಅಂತ ಬರಿಬಹುದು. ಓಕೆನಾ? ಸೊ ಇ ಎಲ್ ಇಸ್ ಈಕ್ವಲ್ ಟು ಐ ಡಿವೈಡೆಡ್ ಬೈ ಎ ಮಾಡಿದ್ರೆ ಆ ಜಾಗದಲ್ಲಿ ನಾವು ಜೆ ಅಂತಾನೆ ಬರಿಬಹುದು. ರೋ ಎಲ್ ಇದ್ದಾಗೆ ಇದೆ, ಸೊ ರೋ ಎಲ್ ಅಂತ ಬರ್ಕೋಬಹುದು. ಸರಿನಾ? ಇಲ್ಲಿ ಎಲ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲೂ ಎಲ್ ಕ್ಯಾನ್ಸಲ್ ಆಗುತ್ತೆ, ಅಥವಾ ಈ ಎಲ್ ಅನ್ನ ಈ ಕಡೆ ತಗೊಂಡೋದ್ರೆ ಅವೆರಡು ಕ್ಯಾನ್ಸಲ್ ಆಗುತ್ತೆ. ಇವೆಲ್ಲ ನಿಮ್ಗೆ ಗೊತ್ತಿರುವಂತ ವಿಚಾರ. ಹೌದಾ? ಸೊ ಇ ಇಸ್ ಈಕ್ವಲ್ ಟು ಜೆ ಇಂಟು ರೋ ಅಂತ ಆಯ್ತು. ಹೌದಾ? ಸೊ ಇವಾಗ ನಾವಿಲ್ಲಿ ಏನಾದ್ರೂ ಚೇಂಜಸ್ ಮಾಡ್ಕೊಂಡು ನಾವು ಈ ಫಾರ್ಮುಲಾಗೆ ಅರೈವ್ ಆಗ್ಬೇಕು. ಹೆಂಗಾಗ್ಬೋದಪ್ಪ, ಇ ಆಲ್ರೆಡಿ ಇದೆ, ಜೆ ಆಲ್ರೆಡಿ ಇದೆ, ಇದು ಇರಬೇಕಾಗಿತ್ತು, ಇದ್ರ ಬದಲಿಗೆ ಇವ ಬಂದಿದ್ದಾನೆ. ಸೊ ಹೇಗಾದ್ರೂ ಮಾಡಿ ಇವನನ್ನ ಇವ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಏನ್ ಮಾಡ್ಬೋದು, ನಾನು ಸಿಂಪಲ್ ಒಂದು ಐಡಿಯಾ ಮಾಡ್ಕೋತೀನಿ, ಈ ರೋ ಅನ್ನ ಈ ಕಡೆ ತಗೊಂಡು ಹೋಗ್ತೀನಿ. ಹೌದಾ? ಸೊ ಇದು ಇಂಟು ರೋ ಇರೋದು ಈ ಕಡೆಗೆ ಹೋದ್ಮೇಲೆ ಏನಾಗುತ್ತೆ, ಡಿವೈಡೆಡ್ ಬೈ ರೋ ಆಗುತ್ತೆ. ಹೌದಾ? ಈ ರೀತಿಯಾಗಿ ಆಗುತ್ತೆ. ಇದು ಈ ಕಡೆಗೆ ಹೋದ್ಮೇಲೆ, ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಹೋದ್ಮೇಲೆ ಈ ಇಲ್ಲಿ ಆಲ್ರೆಡಿ ಇತ್ತು. ಹೌದಾ? ಈ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಆಲ್ರೆಡಿ ಇತ್ತು, ಸೊ ಅದನ್ನು ಬರ್ಕೋತೇನೆ. ಇಸ್ ಈಕ್ವಲ್ ಟು ಇಲ್ಲಿ ಜೆ ಆಲ್ರೆಡಿ ಇತ್ತು. ಹೌದಾ? ರೋ ಈ ಕಡೆ ಹೋಗಿದೆ. ಸೊ ಇಲ್ಲಿ 1 ಬೈ ರೋ ಇದೆಯಲ್ವಾ, ಇದನ್ನೇ ನಾವು ಏನಂತ ಬರಿಬಹುದು, ಇದನ್ನೇ ನಾವು 1 ಬೈ ರೋ ಅಂತಂದ್ರೆ ಏನಪ್ಪಾ, 1 ಬೈ ರೋ ಅಂತಂದ್ರೆ ರೆಸಿಸ್ಟಿವಿಟಿಯ ಉಲ್ಟಾ ಅಂತ ಅರ್ಥ. ರೆಸಿಸ್ಟಿವಿಟಿ ಉಲ್ಟಾ ಯಾರು, ಕಂಡಕ್ಟಿವಿಟಿ. ಸೊ ಸಿಗ್ಮಾ ಇ ಇಸ್ ಈಕ್ವಲ್ ಟು ಜೆ ಅಂತ ನಾವು ಬರಿಬಹುದು. ಇದೇ ನಮ್ಮ ಫೈನಲ್ ಎಕ್ಸ್ಪ್ರೆಷನ್, ಇದೇ ನಮ್ಮ ಡಿರೈವೇಶನ್. ಸರಿನಾ? ಸೊ ಕೇಳಿದ್ರೆ 3 ಮಾರ್ಕಿಗೆ ಕೇಳ್ತಾರೆ, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ತುಂಬಾ ಈಸಿ ಇತ್ತು. ಹೌದಾ? ಪ್ರತಿ ಸ್ಟೆಪ್ಸ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೇನೆ. ಹಾಗೇನೆ ಈ ನಮ್ಗೆ ಏನೇನು ತಿಳ್ಕೊಬೇಕಲ್ವಾ ಅವೆಲ್ಲ ನಿಮ್ಮ ತಲೆಗೆ ಹೊಕ್ಕಿದೆ ಅಂತ ನಾನು ಅನ್ಕೋತೇನೆ. ಈಗ ನಾವು ಕಲಿಯೋ ಕಾನ್ಸೆಪ್ಟ್ ಎಲ್ಲ ಕಲ್ತಾಗಿದೆ. ಈಗೇನ್ ಮಾಡ್ಬೇಕು, ಕಲ್ತಿರೋ ಕಾನ್ಸೆಪ್ಟ್ ಅನ್ನ ಗಟ್ಟಿ ಮಾಡ್ಕೋಬೇಕು. ಹೀಗಾಗಿ ಒಂದ್ ಸ್ವಲ್ಪ ಕ್ವಶನ್ಸ್ ತಗೊಂಡ್ಬಂದಿದ್ನ, ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ಕೋತಾ ಹೋಗೋಣ. ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬಂದಿದೆ. ಏನ್ ಹೇಳ್ತಾ ಇದ್ದಾರೆ, ವಿಡಿಯೋ ಪಾಸ್ ಮಾಡ್ಕೊಂಡು ಒಂದ್ಸಲ ಪ್ರಶ್ನೆನ ಓದ್ಕೊಳ್ಳಿ. ಇಂಗ್ಲಿಷ್ ನಲ್ಲಿ ಏನಿದೆ ಅದನ್ನ ನಾನು ಕನ್ನಡದಲ್ಲಿ ಹೇಳ್ತೇನೆ. ಸರಿನಾ? ಸೊ 2 ಮೀಟರ್ ಉದ್ದ ಇರೋ ವೈರ್ ಇದೆ, ಆವಾಗ ಅದರ ರೆಸಿಸ್ಟೆನ್ಸ್ ಇರೋದು 16 ಓಮ್ ಇದೆ. ಓಕೆನಾ? 2 ಮೀಟರ್ ಉದ್ದ ಇರೋ ವೈರ್ ಇದೆ, ಆವಾಗ ಅದರ ರೆಸಿಸ್ಟೆನ್ಸ್ 16 ಓಮ್ ಇದೆ. ರೆಸಿಸ್ಟೆನ್ಸ್ ಅನ್ನ ಓಮ್ ಅನ್ನೋ SI ಯೂನಿಟ್ ಇಂದ ಹೇಳ್ತಾರೆ. ಹೇಗೆ ಉದ್ದವನ್ನ ಮೀಟರ್ ಇಂದ ಹೇಳ್ತಾರೋ, ಮಾಸ್ ಅನ್ನ ಕೆಜಿ ಇಂದ ಹೇಳ್ತಾರೋ, ಅದೇ ರೀತಿ ರೆಸಿಸ್ಟೆನ್ಸ್ ಅನ್ನ ಓಮ್ ನಿಂದ ಹೇಳ್ತಾರೆ. ಸರಿನಾ? ಸೊ ಈ ರೀತಿ ಇದೆ ವಿಷಯ. ಸೊ ಈ ರೀತಿ ವಿಷಯ ಇದ್ದಾಗ ಅವ್ರು ಕೇಳ್ತಾ ಇರೋದೇನಪ್ಪಾ ಅಂತಂದ್ರೆ, ಸೇಮ್ ವೈರು 1 ಮೀಟರ್ ಉದ್ದ ಇದ್ರೆ ಅದರ ರೆಸಿಸ್ಟೆನ್ಸ್ ಏನಾಗ್ತಾ ಇತ್ತು ಅಂತ ಕೇಳಿದ್ದಾರೆ. ಓಕೆನಾ? ಸೊ ಸೇಮ್ ವೈರ್ 1 ಮೀಟರ್ ಉದ್ದ ಇದ್ರೆ ಅದರ ರೆಸಿಸ್ಟೆನ್ಸ್ ಏನಾಗ್ತಾ ಇತ್ತು ಅಂತ ಕೇಳಿದ್ದಾರೆ. ನೋಡ್ರ, ರೆಸಿಸ್ಟೆನ್ಸ್ ಚೇಂಜ್ ಆಗ್ಬೇಕು ಅಂದ್ರೆ ಏನೇನಾಗ್ಬೇಕು, ಒಂದೇ ಅದರ ಮಟೀರಿಯಲ್ ಚೇಂಜ್ ಆಗ್ಬೇಕು, ರೋ ಚೇಂಜ್ ಆಗ್ಬೇಕು. ರೋ ಯಾವಾಗ ಚೇಂಜ್ ಆಗುತ್ತೆ, ಯಾವಾಗ ನಾವು ಮಟೀರಿಯಲ್ ಚೇಂಜ್ ಮಾಡ್ತೀವೋ ಆವಾಗ. ಇವ್ರು ಏನಿದ್ದಾರೆ, ಸೇಮ್ ವೈರ್ ಅಂತ ಹೇಳಿದ್ದಾರೆ. ಸೊ ಮಟೀರಿಯಲ್ ಏನ್ ಚೇಂಜ್ ಆಗಿಲ್ಲ, ಅಥವಾ ಅದರ ಟೆಂಪರೇಚರ್ ಏನು ವ್ಯತ್ಯಾಸ ಇಲ್ಲ, ಸೇಮ್ ಕಂಡೀಷನ್ ಇದೆ. ಸರಿನಾ? ಸೊ ಲೆಂತ್ ಚೇಂಜ್ ಆಗಿದೆ, ಏರಿಯಾನು ಚೇಂಜ್ ಆಗಿಲ್ಲ, ಸೇಮ್ ಅದೇ ವೈರ್. ಮೊದಲು 2 ಮೀಟರ್ ಇತ್ತು, ಇವಾಗ ಕಟ್ ಮಾಡಿ 1 ಮೀಟರ್ ಇಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ.
ಸೊ ಚೇಂಜ್ ಆಗಿರೋದು ಏನಿಲ್ಲಿ ಏರಿಯಾ, ಅದರ ಲೆಂತ್ ಮಾತ್ರ ಚೇಂಜ್ ಆಗಿರೋದು. ಹೌದಾ? ಸೊ ಏನಾಗಿದೆ ಲೆಂತ್, ಮೊದ್ಲು 2 ಮೀಟರ್ ಇತ್ತು, ಇವಾಗ ಎಷ್ಟಾಗಿದೆ, ಇವಾಗ 1 ಮೀಟರ್ ಆಗಿದೆ. ಓಕೆನಾ? ಮೊದ್ಲು 2 ಮೀಟರ್ ಇತ್ತು, ಇವಾಗ 1 ಮೀಟರ್ ಆಗಿದೆ. ಅಂದ್ರೆ ಏನಾಗಿದೆ, ಲೆಂತ್ ಅನ್ನೋದು ಅರ್ಧ ಆಗಿಬಿಟ್ಟಿದೆ. ನಾವು ಹೊಸ ಇದನ್ನ ಈ ರೀತಿ ಬರ್ಕೊಳ್ಳೋಣ, R1 ಅಂತ ಬರ್ಕೊಳ್ಳೋಣ. ಇದು R ಇತ್ತು, ನಮ್ಮ ಬೇಸಿಕ್ ಫಾರ್ಮುಲಾ ಈ ರೀತಿ ಇತ್ತು, ಇವಾಗ R1 ಅಂತ ಬರ್ಕೊಳ್ಳೋಣ. ಇದು ಸೇಮೇ ಇದೆ, ರೆಸಿಸ್ಟಿವಿಟಿ ಸೇಮೇ ಇದೆ. ಹೌದಪ್ಪ, ರೆಸಿಸ್ಟಿವಿಟಿ ಸೇಮೇ ಇದೆ. ಲೆಂತ್ ಏನಾಗಿದೆ, ಅರ್ಧ ಆಗಿದೆ. 2 ಇರೋದು 1 ಆಗಿದೆ. ಸೊ ಲೆಂತ್ ಅರ್ಧ ಆಗಿರೋದ್ರಿಂದ ಇದನ್ನ ನಾನು ಲೆಂತ್ ಇಂಟು ಅರ್ಧ ಅಂತ ಬರ್ಕೋತೇನೆ. ಓಕೆನಾ? ಸೊ ಏರಿಯಾ ಸೇಮೇ ಇದೆ, ಕ್ರಾಸ್ ಸೆಕ್ಷನ್ ಏರಿಯಾ ಕೂಡ ಸೇಮೇ ಇದೆ. ಸೊ ಇವಾಗ ಏನಾದಂಗ ಆಯ್ತು, ಆಕ್ಚುಲಿ ಲೆಂತ್ ಮಾತ್ರ ಅರ್ಧ ಆದಂಗ ಆಯ್ತು. ಇದೇನು, ಇದು ಮೊದಲಿದ್ದಿರುವಂತ ರೆಸಿಸ್ಟೆನ್ಸ್. ಹೌದಾ? ಸೊ ಇದೇನು, ಇದು ಮೊದಲಿರುವಂತ ರೆಸಿಸ್ಟೆನ್ಸ್. ಸೊ ನೋಡಿದ್ರೆ R1 ಇಸ್ ಈಕ್ವಲ್ ಟು ಏನು ಬಂತು ನಮ್ದು, ರೆಸಿಸ್ಟೆನ್ಸ್ ಇಂಟು ಹಾಫ್ ಅಂತ ಬಂತು. ಅಂದ್ರೆ ರೆಸಿಸ್ಟೆನ್ಸ್ ಏನಾಗುತ್ತೆ, ಅರ್ಧ ಆಗುತ್ತೆ ಅಂತ ಅರ್ಥ. ಸೇಮ್ ವೈರ್ ಅನ್ನ ನಾವು ಅರ್ಧ ಮಾಡಿದ್ರೆ ಆವಾಗ ಅದರ ರೆಸಿಸ್ಟೆನ್ಸ್ ಏನಾಗುತ್ತೆ, ಅದು ಕೂಡ ಅರ್ಧ ಆಗತ್ತೆ ಅನ್ನೋದು ಇದ್ರ ಅರ್ಥ ಅಷ್ಟೇ. ವೆರಿ ಸಿಂಪಲ್. ಮೊದಲು ಎಷ್ಟಿತ್ತು, ಮೊದಲು 16 ಓಮ್ ಇತ್ತು. ಸೊ ಇವಾಗ ಎಷ್ಟಾಗಬೇಕು, ಇವಾಗ 8 ಓಮ್ ಆಗಬೇಕು ಅಷ್ಟೇ. ವೆರಿ ಸಿಂಪಲ್. ಸೊ ಇಲ್ಲಿ ಆಪ್ಷನ್ ಬಿ ಸರಿಯಾಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಇಲ್ಲೂ ಸೇಮು ಅದೇ ಕ್ವಶನ್. 2 ಮೀಟರ್ ಉದ್ದ ಇರೋ ವೈರ್ ಇದೆಯಂತೆ, 2 ಮೀಟರ್ ಉದ್ದ ಇರೋ ವೈರ್ ಇದೆಯಂತೆ, ಸರಿನಾ? ಅದರ ಕ್ರಾಸ್ ಸೆಕ್ಷನಲ್ ಏರಿಯಾ 1 ಮಿಲಿಮೀಟರ್ ಸ್ಕ್ವೇರ್. 2 ಮೀಟರ್ ಉದ್ದ ಇರೋ ವೈರ್ ಇದೆ, ಅದರ ಕ್ರಾಸ್ ಸೆಕ್ಷನಲ್ ಏರಿಯಾ 1 ಮಿಲಿಮೀಟರ್ ಸ್ಕ್ವೇರ್ ಇದೆ. 1 ಮಿಲಿಮೀಟರ್ ಸ್ಕ್ವೇರ್ ಇದೆ. ಅದಾದ್ಮೇಲೆ ಏನ್ ಹೇಳ್ತಾ ಇದಾರಪ್ಪ ಅಂತಂದ್ರೆ ರೆಸಿಸ್ಟೆನ್ಸ್ 16 ಓಮ್ ಇದೆ ಅಂತೆ ಅದರದ್ದು. ಓಕೆ, ಸರಿನಾ? ಅದರ ರೆಸಿಸ್ಟೆನ್ಸ್ ಇರೋದು 16. ಇವಾಗ ಏನ್ ಮಾಡ್ತಾರೆ, ವಾಟ್ ಈಸ್ ದ ರೆಸಿಸ್ಟೆನ್ಸ್ ಆಫ್ ದ ವೈರ್ ಇಫ್ ಇಟ್ ಹ್ಯಾಸ್ ಅ ಕ್ರಾಸ್ ಸೆಕ್ಷನ್ ಏರಿಯಾ ಆಫ್ 2 ಮಿಲಿಮೀಟರ್ ಸ್ಕ್ವೇರ್. ಸೇಮ್ ವೈರ್, ಲೆಂತ್ ಸೇಮೇ ಇದೆ ಅಂತೆ. ಇದು ಕ್ರಾಸ್ ಸೆಕ್ಷನ್ ಏರಿಯಾ ಏನಿದೆಯೋ ಇದು ಡಬಲ್ ಮಾಡಿದ್ದಾರೆ, 2 ಮಿಲಿಮೀಟರ್ ಸ್ಕ್ವೇರ್ ಮಾಡಿದ್ದಾರೆ. ಸೊ ಆವಾಗ ರೆಸಿಸ್ಟೆನ್ಸ್ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಈ ವಿಷಯದಲ್ಲೂ ಹಂಗೆ ಮೊದ್ಲು ಏನ್ ಮಾಡೋದು ನಾವು, ಮೊದ್ಲು ಎಲ್ಲ ಏನೇನ್ ಸೇಮ್ ಇದೆ ಅದನ್ನ ಬರ್ಕೊಳ್ಳೋಣ. ಸೊ ಸೇಮ್ ವೈರ್ ಅಂತಂದ್ರೆ ರೆಸಿಸ್ಟಿವಿಟಿ ಸೇಮ್ ಬರುತ್ತೆ, ಸೇಮ್ ಮಟೀರಿಯಲ್ ಅಂದ ತಕ್ಷಣ ಸೇಮ್ ಬರುತ್ತೆ. ಲೆಂತ್ ಕೂಡ ಸೇಮ್ ಇದೆ, ಮೊದಲು 2 ಮೀಟರ್ ಇತ್ತು, ಇವಾಗಲೂ 2 ಮೀಟರ್ ಇದೆ. ಸೊ ಲೆಂತ್ ಕೂಡ ಸೇಮೇ ಇದೆ, ಬಟ್ ಚೇಂಜ್ ಆಗಿರೋದೇನಿಲ್ಲಿ ಏರಿಯಾ. ಮೊದಲು 1 ಮಿಲಿಮೀಟರ್ ಸ್ಕ್ವೇರ್ ಇತ್ತು, ಇವಾಗ 2 ಮಿಲಿಮೀಟರ್ ಸ್ಕ್ವೇರ್ ಆಗಿದೆ. ಅಂದ್ರೆ ಏರಿಯಾ ಏನಾಗಿದೆ, ಏರಿಯಾ 2 ಪಟ್ಟು ಜಾಸ್ತಿ ಆಗಿದೆ. ಹೌದಾ? ಸೊ ಮೊದಲು ಏರಿಯಾ ಎ ಅಂತ ಬರ್ಕೊಂಡ್ರೆ ಇವಾಗ ಏನ್ ಬರ್ಕೋಬೇಕು ನಾವು, 2 ಇಂಟು ಎ ಅಂತ ಬರ್ಕೋಬೇಕು. ಹೌದಾ? ಸೊ 2 ಇಂಟು ಎ ಅಂತ ಬರ್ಕೋಬೇಕು. ಸೊ ಈಗ ನೋಡಿ, ಇದೇನು, ಇದು ಮೊದಲಿರುವಂತ ರೆಸಿಸ್ಟೆನ್ಸ್. ಹೌದಾ? ಮೊದಲಿರುವಂತ ರೆಸಿಸ್ಟೆನ್ಸ್ ಆರ್ ಇದು. ಸೊ R1 ಏನಾಗುತ್ತೆ ಇಲ್ಲಿ, R1 ಇಸ್ ಈಕ್ವಲ್ ಟು R/2 ಅಂತ ಆಗತ್ತೆ. ಇದ್ರ ಅರ್ಥ ಏನು, ಮೊದಲಿರೋ ರೆಸಿಸ್ಟೆನ್ಸ್ ಗಿಂತ ಅರ್ಧ ಆಗಿದೆ ಅಂತಾನೆ. ಮೊದಲೆಷ್ಟಿತ್ತು, 16 ಇತ್ತು. ಸೊ ಇವಾಗ ಎಷ್ಟಾಗಬೇಕು, 8 ಆಗಬೇಕು. ಸೊ ಇದಕ್ಕೂ ಆನ್ಸರ್ ಸೇಮ್ ಇದೆ, ಇದಕ್ಕೂ ಆನ್ಸರ್ ಇರೋದು 8 ಓಮ್. ಮೊದಲನೇದ್ರಲ್ಲಿ ನಾವೇನ್ ತಿಳ್ಕೊಂಡ್ವಿ, ಉದ್ದವನ್ನ ಅರ್ಧ ಮಾಡಿದಾಗ ರೆಸಿಸ್ಟೆನ್ಸ್ ಕೂಡ ಅರ್ಧ ಆಗತ್ತೆ ಅನ್ನೋದನ್ನ ತಿಳಿದ್ವಿ. ಇವಾಗ ಏನ್ ತಿಳಿದಿದೀವಿ, ಇವಾಗ ಅದರ ದಪ್ಪವನ್ನ ಡಬಲ್ ಮಾಡಿದಾಗ ರೆಸಿಸ್ಟೆನ್ಸ್ ಅರ್ಧ ಆಗತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ಸೊ ಇದೇ ರೀತಿ ಕ್ವಶನ್ ಸಾಲ್ವ್ ಮಾಡೋದ್ರಿಂದ ನಮಗೆ ಒಂದೊಂದು ನಾಲೆಜು ಕೂಡ ಆಡ್ ಆಗ್ತಾ ಹೋಗುತ್ತೆ. ಸರಿನಾ? ಸೊ ಇದ್ರಲ್ಲಿ ಕೂಡ ಆನ್ಸರ್ ಬಿ 8 ಓಮ್. ನೆಕ್ಸ್ಟ್ ಹೋಗೋಣ. ವೈರ್ ಎ ಹ್ಯಾಸ್ ಅ ರೆಸಿಸ್ಟೆನ್ಸ್ ಆಫ್ 16 ಓಮ್. ಸೇಮ್ ಕ್ವಶನ್ ಬೇರೆ ಬೇರೆ ರೀತಿಯಲ್ಲಿ ಕೇಳ್ತಾ ಇದ್ದಾರೆ. ಸೊ ಮಾಡೋಣ, ಸರಿನಾ? ಒಂದು ವೈರ್ ಇದೆಯಂತೆ, ಆ ವೈರ್ ನ ರೆಸಿಸ್ಟೆನ್ಸ್ ಎಷ್ಟಿದೆಯಂತೆ, 8 ಓ ಸಾರಿ ಅದರ ರೆಸಿಸ್ಟೆನ್ಸ್ ಇರೋದು 16 ಓಮ್ ಇದೆಯಂತೆ. ಓಕೆನಾ? ರೆಸಿಸ್ಟೆನ್ಸ್ ಇರೋದು 16 ಓಮ್ ಇದೆಯಂತೆ. ಕಡೆಗೆ ವೈರ್ ಬಿ, ಇದು ವೈರ್ ಎ ವಿಷಯ, ಇದು ವೈರ್ ಎ ವಿಷಯ. ಸೊ ವೈರ್ ಬಿ ಹ್ಯಾಸ್ ದ ಸೇಮ್ ಡೈಮೆನ್ಷನ್ ಆಸ್ ಎ. ಸೊ ಇದು ಎಷ್ಟು ಉದ್ದ ಇದೆ, ಇದು ಎಷ್ಟು ದಪ್ಪ ಇದೆ, ಎಲ್ಲ ಸೇಮ್ ಇದೆ ಅಂತೆ. ಸೊ ಲೆಂತ್ ಸೇಮ್, ಮತ್ತೆ ಅದರ ಕ್ರಾಸ್ ಸೆಕ್ಷನ್ ಏರಿಯಾ ಸೇಮ್, ಎಲ್ಲ ಡೈಮೆನ್ಷನ್ ಸೇಮ್ ಇದೆ ಅಂತೆ. ಓಕೆನಾ? ಯಾವ್ದ್ರದ್ದು, ಬಿದು ಡೈಮೆನ್ಷನ್ ಏನಿದೆ ಸೇಮ್ ಇದೆ, ಸರಿನಾ? ಅದ್ರ ಲೆಂತ್ ಸೇಮ್ ಇದೆ, ಏರಿಯಾನು ಸೇಮ್ ಇದೆ. ಬಟ್ ಇವರು ರೆಸಿಸ್ಟೆನ್ಸ್ ಏನು ಚೇಂಜ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಬಟ್ ಎ ಈಸ್ ಮೇಡ್ ಆಫ್ ಅ ಮಟೀರಿಯಲ್ ವಿಚ್ ಹ್ಯಾಸ್ ಹಾಫ್ ದ ರೆಸಿಸ್ಟಿವಿಟಿ ಆಫ್ ಎ. ಎ ಕಿಂತ ರೆಸಿಸ್ಟಿವಿಟಿ ಅರ್ಧ ಇದೆ ಬಿ ನಲ್ಲಿ. ಓಕೆನಾ? ಸೊ ಬಿ ನಲ್ಲಿರೋ ರೆಸಿಸ್ಟಿವಿಟಿ ಏನಿದೆ ಅದು ಅರ್ಧ ಇದೆ. ಸೊ ಇದ್ರ ರೆಸಿಸ್ಟಿವಿಟಿನ ನಾವು ರೋ ಅಂತ ಕರೆದ್ರೆ, ಇದರ ರೆಸಿಸ್ಟಿವಿಟಿನ ನಾವು ಏನಂತ ಕರಿಬೇಕಾಯ್ತು, ಅದ್ರ ಅರ್ಧ ಇದೆ ಅಲ್ವಾ? ಸೊ ಹೀಗೆ ಕರಿಬೇಕಾಯ್ತು. ಸೊ ಇವಾಗ ರೆಸಿಸ್ಟೆನ್ಸ್ ಏನಾಗುತ್ತೆ ಅಂತ ಅವ್ರು ಕೇಳ್ತಾ ಇದ್ದಾರೆ, ಸರಿನಾ? ಸೊ ಸೇಮ್ ಇದನ್ನ ಹಾಕೊಳ್ಳೋಣ. ಸೊ ಇದನ್ನ ನಾವು ಬೇಕಾದ್ರೆ ರೆಸಿಸ್ಟೆನ್ಸ್ ಆಫ್ ಎ ಅಂತ ಕರ್ಕೊಳ್ಳೋಣ. ಯಾಕೆ, ರೆಸಿಸ್ಟೆನ್ಸ್ ಎ ನಲ್ಲಿ ಏನಿದೆ, ಎ ನಲ್ಲಿ ಲೆಂತ್ ಎಲ್ಲೇ ತಗೊಂಡಿದೀವಿ, ಏರಿಯಾ ಏನೇ ತಗೊಂಡಿದೀವಿ, ರೆಸಿಸ್ಟಿವಿಟಿ ರೋನೇ ತಗೊಂಡಿದೀವಿ. ಸೊ ಈ ಫಾರ್ಮುಲಾ ಅನ್ನೋದು ಇದಕ್ಕೆ ಸೆಟ್ ಆಗುತ್ತೆ. ಹೀಗಾಗಿ ಇದನ್ನ ಆರ್ ಎ ಅಂತ ಕರ್ಕೊಂಡಿದ್ದೇನೆ, ಸರಿನಾ? ಸೊ ಆರ್ ಬಿ ವಿಷಯಕ್ಕೆ ಬಂದಾಗ ಏನಾಗುತ್ತೆ, ಆರ್ ಬಿ ವಿಷಯಕ್ಕೆ ಬಂದಾಗ ರೆಸಿಸ್ಟಿವಿಟಿ ಬೇರೆ ಇದೆ. ರೆಸಿಸ್ಟಿವಿಟಿ ಎಷ್ಟಿದೆ ಅಂತೆ, ಮೊದಲ ರೆಸಿಸ್ಟಿವಿಟಿಗಿಂತ ಅರ್ಧ ಇದೆ ಅಂತೆ. ಸೊ ರೆಸಿಸ್ಟಿವಿಟಿ ನಾವೇನ್ ಬರ್ಕೋಬೇಕು, ಹಾಫ್.
ρ/2 ಅಂತ ಬರ್ಕೋಬೇಕು. ಉಳಿದಿರೋದೇನು ಲೆಂತ್ ಸೇಮ್ ಇದೆ, ಏರಿಯಾನು ಸೇಮ್ ಇದೆ. ಸೊ ಈ ರೀತಿಯಾಗಿ ಆಗುತ್ತೆ. ಹೌದಾ? ಸೊ ಇದೇನಪ್ಪ ρl/a ಅಂದ್ರೇನು? ಹೀಗಾದ್ರೆ ನಾವು ರೆಸಿಸ್ಟೆನ್ಸ್ ಆಫ್ ಬಿ ಅಂದ್ರೆ ಹೇಗಂತ ಬರಿಬಹುದು? ರೆಸಿಸ್ಟೆನ್ಸ್ ಆಫ್ ಎ ಮೇಲ್ಗಡೆ ಇರೋದು ರೆಸಿಸ್ಟೆನ್ಸ್ ಆಫ್ ಎ, ಕೆಳಗಡೆ ಇರೋದು /2 ಇದೆ. ಸೊ ರೆಸಿಸ್ಟೆನ್ಸ್ ಆಫ್ ಎ ಅನ್ನ ಅರ್ಧ ಮಾಡಿದ್ರೆ ನಮ್ಗೆ ರೆಸಿಸ್ಟೆನ್ಸ್ ಆಫ್ ಬಿ ಸಿಗುತ್ತೆ ಅಂತ ಹೇಳಿದ್ದಾರೆ. ಸೊ ರೆಸಿಸ್ಟೆನ್ಸ್ ಆಫ್ ಎ ಎಷ್ಟಿದೆ ಅಂತ ಹೇಳಿದ್ದಾರೆ ಅವರು? 16 ಇದೆ ಅಂತ ಹೇಳಿದ್ದಾರೆ. ಹೌದಾ? ಸೊ ಇದು 16/2 ಮಾಡಿದ್ರೆ 8 Ω ಸಿಗತ್ತೆ. ಓಕೆನಾ? ಸೊ ಇಲ್ಲಿ ಕೂಡ ಆಪ್ಷನ್ ಬಿ 8 Ω ಅನ್ನೋದು ಸರಿಯಾಗಿರೋ ಆನ್ಸರ್. ಈ ಕ್ವಶನ್ 4ನೇ ಕ್ವಶನ್ ಏನಿದೆಯೋ ಇದು ನಿಮ್ಗೆ ಒಂದ್ ಸ್ವಲ್ಪ ಕಾನ್ಸೆಪ್ಟ್ ಅನ್ನು ಹೇಳುವಂತ ಕ್ವಶನ್, ಸರಿನಾ? ಸೊ ಇಲ್ಲಿ ನಿಮ್ಗೆ ಒಂದಿಷ್ಟು ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡ್ಬೇಕು ನನಗೆ, ಅದಕ್ಕೋಸ್ಕರನೇ ಸ್ಪೆಷಲಿ ಈ ಕ್ವಶನ್ ಅನ್ನ ತಗೊಂಡ್ ಬಂದಿದ್ದೇನೆ, ಈ ಕ್ವಶನ್ ಅನ್ನ ಸಿಲೆಕ್ಟ್ ಮಾಡಿದ್ದೇನೆ. 1ನೇ ಪಾಯಿಂಟ್ ಏನ್ ಹೇಳ್ತಿದ್ದಾರೆ? ಟು ಚೇಂಜ್ ದ ವೋಲ್ಟೇಜ್ ಅಕ್ರಾಸ್ ಫಿಕ್ಸ್ಡ್ ರೆಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಫಿಕ್ಸ್ಡ್ ರೆಸಿಸ್ಟರ್ ಅಲ್ಲಿ ಏನಾದ್ರೂ ವೋಲ್ಟೇಜ್ ಚೇಂಜ್ ಆಗುತ್ತೆ. ನೀವು ಹೇಳ್ಬೋದು ಸರ್ ಬ್ಯಾಟ್ರಿ ಫಿಕ್ಸ್ ಇದೆ ಸರ್, 6 ವೋಲ್ಟ್ ಇದೆ ಸರ್, ಸೊ ವೋಲ್ಟೇಜ್ ಫಿಕ್ಸು ಸರ್, ವೋಲ್ಟೇಜ್ ಎಲ್ಲ ಚೇಂಜ್ ಆಗಲ್ಲ ಸರ್. ಇಲ್ಲಿ ವೋಲ್ಟೇಜ್ ಚೇಂಜ್ ಆಗತ್ತೆ, ಹೆಂಗೆ ಅಂತ ಹೇಳ್ತೀನಿ ಕೇಳ್ರಪ್ಪ. ಇಲ್ಲಿ ಈ ರೆಸಿಸ್ಟರ್ ಏನ್ ಮಾಡತ್ತೆ ಅಂದ್ರೆ, ಈ ರೆಸಿಸ್ಟರ್ ಸ್ವಲ್ಪ ವೋಲ್ಟೇಜ್ ತಿನ್ನತ್ತೆ, ಈ ರೆಸಿಸ್ಟರ್ ಇನ್ ಸ್ವಲ್ಪ ವೋಲ್ಟೇಜ್ ಅನ್ನ ತಿನ್ನತ್ತೆ. ಇದು ತಿನ್ನೋ ವೋಲ್ಟೇಜು ಎರಡನ್ನು ಆಡ್ ಮಾಡಿದಾಗ ನಮ್ಗೆ 6 ವೋಲ್ಟ್ ಸಿಗತ್ತೆ, ಅದು ಫಿಕ್ಸ್. ಈಗ ಸಪೋಸ್ ಇದು 3 ವೋಲ್ಟ್ ತಿಂತು, ಇದು 3 ವೋಲ್ಟ್ ತಿಂತು ಅಂದ್ರೆ ಅವಾಗ 6 ವೋಲ್ಟ್ ಬರುತ್ತೆ. ಅಥವಾ ಹೀಗೂ ಆಗ್ಬೋದು, ಇದು 4 ವೋಲ್ಟ್ ತಿನ್ಬಹುದು, ಇದು 2 ವೋಲ್ಟ್ ತಿನ್ಬಹುದು, ಅಥವಾ ಇದು 5 ವೋಲ್ಟ್ ತಿನ್ಬಹುದು, ಇದು 1 ವೋಲ್ಟ್ ತಿನ್ಬಹುದು. ಸೊ ಈ ರೀತಿಲಿ ಆಗ್ಬಹುದು. ಸೊ ನಾವು ಇದರ ರೆಸಿಸ್ಟೆನ್ಸ್ ಅನ್ನ ಹೆಚ್ಚು ಕಮ್ಮಿ ಮಾಡಿದ್ರೆ ಇದು ತಿನ್ನೋ ವೋಲ್ಟೇಜ್ ಹೆಚ್ಚು ಕಮ್ಮಿ ಆಗತ್ತೆ. ಸೊ ಇದು ತಿನ್ನೋ ವೋಲ್ಟೇಜ್ ಹೆಚ್ಚು ಕಮ್ಮಿ ಆದ್ರೆ ಆಬ್ವಿಯಸ್ಲಿ ಇದು ತಿನ್ನೋ ವೋಲ್ಟೇಜ್ ಕೂಡ ಹೆಚ್ಚು ಕಮ್ಮಿ ಆಗತ್ತೆ. ಇರೋದನ್ನ ಸಿಂಪಲ್ ಭಾಷೆಯಲ್ಲಿ ಹೇಳಿದೀನಿ. ಹೌದಾ? ಸೊ ಏನಾಗುತ್ತೆ, ಇದನ್ನ ಹೆಚ್ಚು ಕಮ್ಮಿ ಮಾಡಿದ್ರೆ ಇದರ ಅಕ್ರಾಸ್ ಇರೋ ವೋಲ್ಟೇಜ್ ಕೂಡ ಹೆಚ್ಚು ಕಮ್ಮಿ ಆಗತ್ತೆ. ಹೀಗಾಗಿ 1ನೇ ಪಾಯಿಂಟ್ ಏನಿದೆ ಅದು ಕರೆಕ್ಟ್ ಹೇಳಿದ್ದಾರೆ ಅವರು. 2ನೇ ಪಾಯಿಂಟ್ ನೋಡೋಣ. ಟು ಚೇಂಜ್ ದ ರೆಸಿಸ್ಟೆನ್ಸ್ ಅಕ್ರಾಸ್ ದ ಫಿಕ್ಸ್ಡ್ ರೆಸಿಸ್ಟರ್. ಈ ಫಿಕ್ಸ್ಡ್ ರೆಸಿಸ್ಟರ್ ಏನಿದೆಯಲ್ವಾ, ಇದರ ರೆಸಿಸ್ಟೆನ್ಸ್ ಚೇಂಜ್ ಆಗತ್ತಾ ಇದನ್ನ ಹೆಚ್ಚು ಕಮ್ಮಿ ಮಾಡಿದ್ರೆ ಅನ್ನೋದು? ಆಗತ್ತಾ? ಆಗಲ್ಲ. ಯಾಕೆ ಆಗಲ್ಲ? ಯಾಕಂದ್ರೆ ಇದನ್ನ ಹೆಚ್ಚು ಕಮ್ಮಿ ಮಾಡಿದ್ರೆ ಬರೀ ಇದರ ರೆಸಿಸ್ಟೆನ್ಸ್ ಚೇಂಜ್ ಆಗತ್ತೆ, ಇದ್ರದ್ದು ಚೇಂಜ್ ಆಗಲ್ಲ. ಯಾಕಂದ್ರೆ ಇದ್ರ ರೆಸಿಸ್ಟೆನ್ಸ್ ಫಿಕ್ಸ್ ಇದೆ, ಇದು ರಿಯೋಸ್ಟಾಟು. ಇದನ್ನ ರೆಸಿಸ್ಟೆನ್ಸ್ ಬೇಕಾದ್ರೆ ನೀವು ಜಾಸ್ತಿ ಮಾಡಬಹುದು, ಕಮ್ಮಿ ಮಾಡಬಹುದು. ಬಟ್ ಇದು ಫಿಕ್ಸ್ಡ್ ರೆಸಿಸ್ಟರ್ ಕಣಪ್ಪ, ಹಂಗೆಲ್ಲ ಚೇಂಜ್ ಮಾಡಕ್ ಆಗಲ್ಲ. ಸೊ ಇದ್ರ ರೆಸಿಸ್ಟೆನ್ಸ್ ಚೇಂಜ್ ಮಾಡ್ಬೇಕು ಅಂದ್ರೆ ನಾವು ಇದ್ರ ಒಳಗಡೆ ಬೇರೆ ಏನಾದ್ರು ಒಂದು ಮಾಡಿಫಿಕೇಶನ್ ಮಾಡ್ಬೇಕು. ಸೊ ಬರೀ ಇದನ್ನ ಚೇಂಜ್ ಮಾಡ್ತೀನಿ, ಇದರ ರೆಸಿಸ್ಟೆನ್ಸ್ ಅನ್ನ ಹೆಚ್ಚು ಕಮ್ಮಿ ಮಾಡ್ತೀನಿ ಅಂದ್ರೆ ಹೊರಕ್ಕೆ ಬೀಳುದಿಲ್ಲ ಅದ್ರ ಮೇಲೆ. ಸೊ 2ನೇ ಪಾಯಿಂಟ್ ಏನ್ ಹೇಳಿದಾರೋ ಅದು ರಾಂಗ್ ಇದೆ, ಸರಿನಾ? ಸೊ 3ನೇ ಪಾಯಿಂಟಿಗೆ ಬರೋಣ. ಟು ಚೇಂಜ್ ದ ಕರೆಂಟ್ ಫ್ಲೋವಿಂಗ್ ಇನ್ ದ ಫಿಕ್ಸ್ಡ್ ರೆಸಿಸ್ಟರ್. ಸೊ ಕರೆಂಟ್, ಇದರಲ್ಲಿ ಹರಿಯುವಂತ ಕರೆಂಟ್, ಇದರಲ್ಲಿ ಹರಿಯುವಂತ ಕರೆಂಟ್, ಅಥವಾ ಇದರಲ್ಲಿ ಹರಿಯುವಂತ ಕರೆಂಟ್, ಎಲ್ಲ ಕರೆಂಟ್ ಸೇಮ್ ಇರುತ್ತೆ. ನಾನು ಆಲ್ರೆಡಿ ಹೇಳಿದೆ, ಎಮಿಟರ್ ಇಲ್ಲಿ ಹಚ್ಚಿ, ಇಲ್ಲಿ ಹಚ್ಚಿ, ಇಲ್ಲಿ ಹಚ್ಚಿ, ಇಲ್ಲಿ ಹಚ್ಚಿ. ಯಾಕಂದ್ರೆ ಇಡೀ ಒಂದೇ ಲೂಪ್ ಇರೋದಿಲ್ಲ. ಸೊ ಎಲ್ಲ ಕಡೆ ಕರೆಂಟ್ ಸೇಮ್ ಇರುತ್ತೆ. ಸೊ ನಾವ್ ಇಲ್ಲೇನಾದ್ರೂ ಹೆಚ್ಚು ಕಮ್ಮಿ ಮಾಡಿದ್ರೆ ಕರೆಂಟ್ ಅಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗತ್ತಾ ಅನ್ನೋದನ್ನ ನಾವು ಅಬ್ಸರ್ವ್ ಮಾಡಬೇಕು. ಸೊ ಇದನ್ನ ಮೊದಲು ಇದ್ರ ರಿಯೋಸ್ಟಾಟ್ ಅಂತ ಇಟ್ಕೊಳ್ಳಿ. ಫಸ್ಟ್ ರೆಸಿಸ್ಟೆನ್ಸ್ 3 Ω ಇತ್ತು ಅಂತ ಇಟ್ಕೊಳ್ಳಿ. ಇವಾಗ ಇದರ ರೆಸಿಸ್ಟೆನ್ಸ್ ಅನ್ನ ಹೆಚ್ಚು ಮಾಡ್ಕೊಂಡು ನಾನು 6 Ω ಮಾಡ್ತೀನಿ ಅಂತ ಅನ್ಕೊಳ್ಳಿ. ಓಕೆನಾ? ಇದರ ರೆಸಿಸ್ಟೆನ್ಸ್ ಅನ್ನ ನಾವು ಬೇಕಾದ್ರೆ 2 Ω ಅಂತ ತಗೊಳ್ಳೋಣ. ಸೊ ಫಸ್ಟ್ ಏನಾಗುತ್ತೆ, ಫಸ್ಟ್ ಕೇಸಲ್ಲಿ ಇದು 3 ಇರೋ ಕೇಸಲ್ಲಿ ಟೋಟಲ್ ರೆಸಿಸ್ಟೆನ್ಸ್ 3 + 2 5 Ω ಆಗುತ್ತೆ. ಹೌದಾ? 2ನೇ ಕೇಸಲ್ಲಿ ಏನಾಗುತ್ತೆ, 6 + 2 ಇದು 2 ಇದೆ, ಇದು 6 ಇದೆ 2ನೇ ಕೇಸಲ್ಲಿ. ಸೊ 6 + 2 ಇದು 8 ಆಗುತ್ತೆ. ಹೌದಾ? ಅಂದ್ರೆ ಓವರ್ ಆಲ್ ಆಗಿ ಸರ್ಕಿಟ್ ನ ರೆಸಿಸ್ಟೆನ್ಸ್ ಏನಾಗ್ತಾ ಇದೆ, ಇದನ್ನ ಹೆಚ್ಚು ಮಾಡೋದ್ರಿಂದ, ಇದರ ರೆಸಿಸ್ಟೆನ್ಸ್ ಅನ್ನ ಹೆಚ್ಚು ಮಾಡೋದ್ರಿಂದ ಓವರ್ ಆಲ್ ಆಗಿ ಸರ್ಕಿಟ್ ನ ರೆಸಿಸ್ಟೆನ್ಸ್ ಹೆಚ್ಚಾಗ್ತಾ ಇದೆ. ಹೌದಾ? V = IR. ಸೊ ಇವಾಗ ನಾವು ಟೋಟಲ್ ಆಗಿ ಸರ್ಕಿಟ್ ನ ರೆಸಿಸ್ಟೆನ್ಸ್ ಅನ್ನೇ ಹೆಚ್ಚು ಮಾಡ್ತಾ ಇದೀನಿ, ಈ ಸೈಡ್ ಅನ್ನ ಇನ್ಕ್ರೀಸ್ ಮಾಡ್ತಾ ಇದೀನಿ. ನೀವು ಹೇಳ್ಬೋದು ಸರ್ ಇದನ್ನ ಹೆಚ್ಚು ಮಾಡಿದ್ರೆ ವೋಲ್ಟೇಜ್ ಹೆಚ್ಚಾಗತ್ತಾ ಸರ್? ಟೋಟಲ್ ಸರ್ಕಿಟ್ ಇಂದ, ಇದು ಟೋಟಲ್ ಸರ್ಕಿಟ್ ಇಂದ ಮಾತಾಡ್ತೀನಿ, ಟೋಟಲ್ ಮಾತಾಡ್ತಾ ಇದೀನಿ. ಸೊ ಟೋಟಲ್ ರೆಸಿಸ್ಟೆನ್ಸ್ ಹೆಚ್ಚು ಮಾಡಿದ್ರೆ ವೋಲ್ಟೇಜ್ ಹೆಚ್ಚಾಗತ್ತಾ ಸರ್? ವಾ ಆಗಲ್ಲ ರೀ. ಯಾಕಂದ್ರೆ ವೋಲ್ಟೇಜ್ ಫಿಕ್ಸ್ ಇದೆ, ಇವನ್ ಮಾತ್ರ ವೋಲ್ಟೇಜ್ ಕೊಡೋನು. ಇದ್ರಲ್ಲಿ ಇಡೀ ಸರ್ಕಿಟ್ ವೋಲ್ಟೇಜ್ ಸಪ್ಲೈ ಮಾಡೋ ತಾಕತ್ತಿರೋದು ಇವನಿಗೆ ಮಾತ್ರ, ಬ್ಯಾಟ್ರಿಗೆ ಮಾತ್ರ. ಸೊ ವೋಲ್ಟೇಜ್ ಚೇಂಜ್ ಆಗಲ್ಲ, ವೋಲ್ಟೇಜ್ ಅನ್ನು ಫಿಕ್ಸ್ಡ್ ಕ್ವಾಂಟಿಟಿ. ಸೊ ರೆಸಿಸ್ಟೆನ್ಸ್ ಜಾಸ್ತಿ ಆದ್ರೆ, ರೆಸಿಸ್ಟೆನ್ಸ್ ನಿಮಗೆ ಇದನ್ನ ಇನ್ನೂ ಅರ್ಥ ಮಾಡಿಸೋದಕ್ಕೋಸ್ಕರ ನಾನು ಇದನ್ನ ಒಂದ್ ಸ್ವಲ್ಪ ಬೇರೆ ರೀತಿಯಲ್ಲಿ ಬರ್ಕೋತೀನಿ. ರೆಸಿಸ್ಟೆನ್ಸ್ ನಾನು ಈ ಕಡೆ ತಗೊಂಡ್ಬರ್ತೀನಿ. ಅವಾಗ / R ಆಗುತ್ತೆ, = IR. ಇದು ಹೆಚ್ಚಾಗತ್ತೆ ಅಂದ್ರೆ ಕರೆಂಟ್ ಏನಾಗಬೇಕು, ಕಮ್ಮಿ ಆಗಬೇಕು. ಹೀಗಾಗಿ 3ನೇ ಪಾಯಿಂಟ್ ಕೂಡ ಸರಿ ಇದೆ. ಸೊ 1ನೇ ಪಾಯಿಂಟ್ 3ನೇ ಪಾಯಿಂಟ್ ಎರಡು ಕರೆಕ್ಟ್. ಹೀಗಾಗಿ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಗಿರುವಂತ ಆಪ್ಷನ್ ಇದೇ ನೋಡ್ರೋ. ಕರೆಂಟ್ ರೆಸಿಸ್ಟೆನ್ಸ್ ಅಂದ್ರೆ ಕರೆಂಟ್ ಅನ್ನ ವಿರೋಧಿಸೋರು. ಹೌದಾ? ಸೊ ರೆಸಿಸ್ಟೆನ್ಸ್ ಜಾಸ್ತಿ ಅಂದ್ರೆ ಕರೆಂಟ್ ಅನ್ನ ವಿರೋಧಿಸೋರು ಜಾಸ್ತಿ ಆದ್ರೆ ಕರೆಂಟ್ ಕಮ್ಮಿ ಆಗುತ್ತೆ. ಇದೇ ಲಾಜಿಕ್ ಅನ್ನು ಹೇಳ್ತಾ ಇರೋದು ಆ 3ನೇ ಪಾಯಿಂಟ್. ಇದಾಗಿತ್ತು ಇವತ್ತಿನ ಕ್ಲಾಸ್ ಅರ್ಥ ಆಗಿದೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಲೈಕ್ ಅಂತೂ ನೀವು ಮಾಡೇ ಮಾಡ್ತೀರಾ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ